ನಾವು ಸಾಮಾನ್ಯವಾಗಿ ನಿಯತ ಕಾಲದಲ್ಲಿ ಒಂದಷ್ಟು ಜನ ಒಟ್ಟಿಗೆ ಸೇರಿ ಕಾವ್ಯ ಶಾಸ್ತ್ರ ವಿನೋದದಲ್ಲಿ ತೊಡಗುತ್ತಿದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಭಾಳ ಜನ ಅಂದ್ಕೊಂಡ್ಬಿಡ್ತಾರೆ. ಇವಾಗ ಕೆಲವರು ಅಂದ್ಕೊಂಡ್ಬಿಡ್ತಾರೆ ಏನು ಅಂದರೆ, ನಾನು ಹಳೆಗನ್ನಡ ಸ್ಪೆಷಲಿಸ್ಟು, ನಾನು ಹಳೆಗನ್ನಡ ಕಲಿಸ್ಕೊಟ್ಬಿಟ್ಟಿದ್ದೀನಿ, ಅಥವಾ ನಾನು ಹಳೆಗನ್ನಡ ಕಲಿತ್ಕೊಂಡ್ಬಿಟ್ಟಿದ್ದೀನಿ. ಹೀಗೆಲ್ಲ ಒಂದು ಭ್ರಮೆಗಳು ಇಟ್ಕೊಂಡಿರ್ತಾರೆ. ನಮ್ಮ ಉದ್ದೇಶ ಮನುಷ್ಯನ ಜೀವನದೊಳಗೆ ಕಾಲದಿಂದ ಕಾಲಕ್ಕೆ ನೋಡಿದ್ರೆ ಒಂದು ಮಾನಸಿಕವಾದ ಬೆಳವಣಿಗೆ ಮತ್ತು ನಾಗರಿಕತೆಯ ಪ್ರಬುದ್ಧತೆ, ಇದು ನ್ಯಾಯಯುತವಾದ ರೀತಿಯಲ್ಲಿ ಬೆಳೆಯೋದಕ್ಕೆ ಬಹಳ ಜನ ಸಹಾಯ ಮಾಡಿದ್ದಾರೆ. ಆದ್ದರಿಂದ ಬದುಕು ಸಹನೀಯವಾಗಿಸೋಕೆ ಇದೆಲ್ಲ ಇರ್ತಕ್ಕಂತಹ ಉಪಕರಣಗಳು. ನಾನು ನನ್ನ ಬದುಕನ್ನು ನೋಡಿದ್ರೆ, ನನ್ನ ಓರಗೆಯವರ ಬದುಕನ್ನು ನೋಡಿದ್ರೆ, ನನ್ನ ಮಟ್ಟಿಗೆ ನನ್ನ ಸಮಕಾಲೀನ ಸಂದರ್ಭದಲ್ಲಿ ಕಷ್ಟಗಳು ನೋವುಗಳೇ ಜಾಸ್ತಿ. ಆದರೆ ಯಾರೂ ಅದನ್ನು ಹೇಳ್ಕೊಳ್ಳೋಲ್ಲ. ಆ ಕಷ್ಟ ನೋವು ಗೊತ್ತಿಲ್ಲದೆ ಇರೋ ಹಾಗೆ, ಕಡಿಮೆಯಾಗುವ ಹಾಗೆ ನಮಗೆ ಕೆಲವು ಓಪನಿಂಗ್ಸ್ ಇದೆ. ಅದೇ ಕಲೆಗಳು. ಇದು ನನ್ನ ತಿಳುವಳಿಕೆ. ಈಗ ಕರೋನಾ ಬಂತು ನೋಡಿ, ಹೀಗೆ ಬೇಕಾದಷ್ಟು ಬಂದಿದ್ದಿರ್ಬೋದು, ಹಿಂದೆ ನಮಗೆ ಗೊತ್ತಿಲ್ಲ. ದಾಖಲಾಗಿರೋ ಚರಿತ್ರೆ ಒಳಗೆ ತುಂಬ ರಾಜ್ಯಗಳು, ದೇಶಗಳು, ಹೆಚ್ಚಿನ ಭೂಪ್ರದೇಶಗಳು, ಅಲ್ಲಿನ ಜನಾಂಗಗಳು, ಸಮುದಾಯಗಳೇ ಸಂಕಟಕ್ಕೆ ಒಳಗಾಗಿರೋದು, ಪ್ರಾಕೃತಿಕವಾಗಿ ಮತ್ತು ಮನುಷ್ಯ ನಿರ್ಮಿತ ಸಂಕಷ್ಟಗಳು ಇವೆಲ್ಲ ಆಗಿ ಹೋಗಿವೆ. ನಾವು ಇದನ್ನೆಲ್ಲ ನಾವೇ ಮೊದಲು ಜೀವನ ಮಾಡ್ತಾ ಇದ್ದೀವಿ. ಕೋಟ್ಯಂತರ ಜನ ಜೀವನ ಮಾಡಿದ್ದಾರೆ. ಅವರು ಹೇಗೆ ಬದುಕಿದ್ದಾರೆ, ಅವರ ಮನೋಧರ್ಮಗಳೇನು, ಅವರ ಅಭಿರುಚಿಗಳೇನು, ಇವೆಲ್ಲ ನೋಡಿದ್ದೀವಿ. ಸೊ ಹುಟ್ಟುಬಿಟ್ಟು ಮನುಷ್ಯ ಸಾಯದೇ ಇರೋದ್ರಿಂದ ಮತ್ತು ತನ್ನದೇ ಆದಂಥ ಕೆಲವು ಪರಿಕಲ್ಪನೆಗಳನ್ನು ರೂಢಿಸಿಕೊಂಡಿರೋದ್ರಿಂದ ಈ ಕಲೆಗಳು ಅವನಿಗೆ ಬದುಕನ್ನು ಸಹನೀಯವನ್ನಾಗಿ ಮಾಡಿದೆ. ಆದರೆ ಇಲ್ಲೂ ಎಕ್ಸ್ಪ್ಲಾಯ್ಟೇಷನ್ ಇದೆ. ಇಲ್ಲೂ ಎಕ್ಸ್ಪ್ಲಾಯ್ಟೇಷನ್ ಇದೆ. ಯಾಕೆಂದರೆ ಕಲೆಯ ಗಂಧವೇ ಇಲ್ಲದೆ ಇರೋರು ಕಲಾ ಸಂಸ್ಥೆಗಳ ಮುಖ್ಯಸ್ಥರಾಗ್ಬಿಡೋರು. ಆಮೇಲೆ ಮೂಲೋದ್ದೇಶ, ಈಗ ಪರಿಷತ್ತೇ ನೋಡಿ, ನಾವು ನೇರವಾಗಿ ಕ್ರಿಟಿಸೈಸ್ ಮಾಡ್ಬೋದು. ಸಮಾಜದಲ್ಲಿರೋ ಒಂದು ಸಂಸ್ಥೆ, ಮಾಸ್ತಿಯವರು ಉಪಾಧ್ಯಕ್ಷರಾಗಿದ್ದು ಅಧ್ಯಕ್ಷರಲ್ಲ, ಯಾರ್ಯಾರೋ ಅಧ್ಯಕ್ಷರಾಗೋಗ್ಬಿಟ್ರು. ಇವತ್ತಿನ ಪೇಪರಲ್ಲಿ ನೀವು ನೋಡಿದ್ರೆ ಇದುವರೆಗೆ ಯಾರೂ ಪಾಲಿಟಿಕ್ಸ್ ಮಾಡಿಲ್ಲ ಅಂತ ಹಾಕಿದ್ದಾರೆ. ಬಹಳ ಜನ ಸಿಕ್ಕಾಪಟ್ಟೆ ಕೆಟ್ಟ ಪಾಲಿಟಿಕ್ಸ್ ಮಾಡಿದ ಅಧ್ಯಕ್ಷರುಗಳು ಇದ್ದಾರೆ. ಆದ್ದರಿಂದ ನಮ್ಮ ಮಟ್ಟಿಗೆ ಸ್ವಲ್ಪ
ಸಮಾನ ಮನಸ್ಕರು ಅನ್ನೋದು 100% ಸಿಗೋದು ಕಷ್ಟ. ಕೆಲವು ವಿಚಾರಗಳಲ್ಲಿ ಈಗ ಒಂದು ಸದಭಿರುಚಿ ಅನ್ನೋದು ಒಂದಿದೆ. ಸದಭಿರುಚಿಯನ್ನು ಇಟ್ಕೊಂಡು ಒಂದು ರೀತಿ ಈ ಕಲೆಯ ಆಸ್ವಾದನೆಯೊಳಗೆ ಚರ್ಚೆಗಳನ್ನು ಮಾಡ್ತಾ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಯಿತು. ಸೊ ಇದರಲ್ಲಿ ನನಗೇನಪ್ಪ ಅಂದರೆ, ನಾನು ಹಳೆಗನ್ನಡ ಎಕ್ಸ್ಪರ್ಟ್ ಅಂತಾಗಲಿ ಅಥವಾ ಕನ್ನಡ ಎಕ್ಸ್ಪರ್ಟ್ ಅಂತಾಗಲಿ, ಕನ್ನಡನ ಹೇಳ್ಕೊಟ್ಬಿಟ್ಟಿದ್ದೀನಿ, ಹುಡುಗರೆಲ್ಲ ಅದ್ಭುತವಾಗಿ ಬೆಳೆದ್ಬಿಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಆಗಲಿ ಇಲ್ಲ, ಅದು ಸುಳ್ಳು. ಅವೆಲ್ಲ ಹೊಟ್ಟೆಪಾಡಿಗೆ ಕನ್ನಡ ಕಲಿತು ನಿಜ ಆ ಸಂದರ್ಭದಲ್ಲಿ ನನಗೆ ಆಸಕ್ತಿ ಉಂಟು ಮಾಡಿದವರು ಇದ್ದರು. ಆದ್ದರಿಂದ ನಾನು ಆಸಕ್ತಿಯಿಂದ ಕನ್ನಡ ಮೇಷ್ಟ್ರಾಗಬೇಕು ಅಂತಲ್ಲೇ ಹೋದದ್ದು. ಆಮೇಲೆ ನಾವು ಓದಿದ ಶಾಲೆಗಳು, ನಮಗೆ ಸಿಕ್ಕ ಗುರುಗಳು, ಅವರೆಲ್ಲ ರಾಜರತ್ನಂ ಅವರನ್ನು ನಾನು ಮರೆಯೋದೇ ಇಲ್ಲ, ಜನ್ಮದಲ್ಲಿ ಮರೆಯಲ್ಲ. GP ರಾಜರತ್ನಂ ಶಿಷ್ಯ ಆಗದೇ ಇದ್ದಿದ್ರೆ ನಾವು ಏನೇನೋ ಆಗೋಗ್ಬಿಡ್ತೀವಿ. ಅಥವಾ DLN ಜೊತೆ ಸಹವಾಸ, DL ನರಸಿಂಹಾಚಾರ್ಯ ಜೊತೆ ಪಂಪಭಾರತ ದೀಪಿಕೆ ಅವರು ಬರೆದಾಗ ನಾನು ಕಾಪಿ ಮಾಡುವಾಗ ನಾನು ಪಡ್ಕೊಂಡಂತಹ ಅನುಭವಗಳು. ಹೀಗೆ ಅಕಸ್ಮಾತ್ ನನ್ನ ಪುಣ್ಯ ಫಲದಿಂದ ನನಗೆ ಇವೆಲ್ಲ ಸಿಗೋದಕ್ಕೆ ಸಾಧ್ಯ. ಆಮೇಲೆ ನಾನು ಪಾಠ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಬೇರೆ ಕಡೆ ಕರೆದಾಗ, ಸಾರ್ವಜನಿಕರಲ್ಲಿ ಕರೆದಾಗ ಕನ್ನಡದ ಕಾವ್ಯಗಳ ಬಗ್ಗೆ ಹೇಳಿದ್ರೆ ಜನ ಸ್ವಲ್ಪ ಆಸಕ್ತರಾಗು. ಆ ಪದ್ಯಗಳ ಕೊಟೇಶನ್ನು ಹಳೆಗನ್ನಡ ಆಗಲಿ ಹೊಸಗನ್ನಡ ಆಗಲಿ ಯಾವುದಾದ್ರು, ಹೊಸಗನ್ನಡ ಬಹಳ ಸುಲಭ ಅನ್ಕೋ. ಆ ಥರ ನಡೆದು ಬಂದ ದಾರಿ ಕಡೆಗೆ ತಿರುಗಿಸಬೇಡ, ಕಣ್ಣು ಹೊರಳಿಸಬೇಡ, ಮಬ್ಬಿಗಿಳಿದ ಸಾಲು ಸಾಲು ಅಮೃತ ಶಿಲೆಯ ಗೋರಿ, ಕತ್ತಲೆದೆಯ ಚೂರಿ, ಮನದ ಮಕ್ಕಳೆಲ್ಲ ನಕ್ಕ ಮಲ್ಲಿಗೆ ಬನ ತೋಟ, ಮರೆದು ಮಸಣ ದಾಟ, ಹಲಸು ಮಾವು ಆಲ ಬೇಲ ಸೆರಗ ನೆತ್ತಿ ಮೆಲ್ಲಗೆ, ಸುಯ್ಯುವೆಲ್ಲರು ಕಣ್ಣಗೆ, ಕಮಲದೆದೆಯ ಅಳಿಪರವಾದ ರಾಗಕಾಲ ಕೂಟ, ವಿರಹ ಚಿತ್ರಕೂಟ, ಹಸುಳೆ ಚಂದ್ರ ಮೇಘತಂದ್ರ, ನಿಶಾನಾಗ ಬಂದ ಉಸಿರು ಮಂದ ಮಂದ, ಕಂಬನಿಗಳ ಕಾರಿ ಕಾರಿ ತಳಮಣಿಸಲು ಸುತ್ತಲೂ ತೆಂಗು ತಲೆಯ ನಿತ್ತಳು, ಇಳಿದ ಕಡಲು ಒಡೆದ ಹಡಗು ಉಡಿದ ಹಾಯಿ ಹರಕಲು, ಒಡೆದ ಹಡಗು ಬೋರಲು, ಅಹಾ ಕೊಳದಿ ಬಾಲರವಿಯ ಅಂಬೆಗಾಲಲ್ಲೇ ಅಲೆಯ ಒಲಿಯ ಮೇಲೆ, ಇನ್ನೋಟದ ದಿಣ್ಣೆ ತಲೆಯ ಚಿಮ್ಮಿ ಹಾರು ಮುಂದೆ, ನೋಡಬೇಡ ಹಿಂದೆ. ಇದನ್ನು ಹೇಳ್ಬಿಟ್ಟು ನಮ್ಮ ಸಮಕಾಲೀನ ಹಿರಿಯ ಕವಿಯಾದ ಗೋಪಾಲಕೃಷ್ಣ ಅಡಿಗರ ಈ ಸಾಲುಗಳನ್ನು ಹೇಳಿದಾಗ ಏನೇನೋ ಬರೀತಾರೆ. ಎಷ್ಟೋ ಜನ ಸಾಹಿತ್ಯದ ಬಗ್ಗೆ ಬಹಳ ಆಸಕ್ತಿ ಇರೋರು ಕೂಡ ಒಂದು ಸಾಲು ಅರ್ಥ ಮಾಡ್ಕೊಳ್ಳದೆ ಇರೋರು ಇದ್ದಾರೆ. ನಾನು ಪರಿಷತ್ನಲ್ಲಿ ನಿಘಂಟು ಕಚೇರಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ. DLN ಅವರೆಲ್ಲ ಇದ್ದು ಅವರ ಒಂದು ಅನುಗ್ರಹದಿಂದ ಅಲ್ಲಿ DLN ನಂತರ ಈ 2 ವಾಲ್ಯೂಮ್ ಆದಮೇಲೆ ನಾವು ಉಳಿದ ವಾಲ್ಯೂಮ್ಗಳು ನೋಡಿ DLN ಕೈವಾಡ ಇಲ್ಲ, ಅವರು ಹೋಗ್ಲಿ. ಆಮೇಲೆ ನೋಡಿ ನೀವು ಅಲ್ಲಿ ಈ ಅಡಿಗರದು ಈ ಪದ್ಯ, ಶುನಶ್ವಪಾಕ ದ್ವಿಜಬಲಾಕ ಗಜಗೋಬಕ ಸರಿಗಮ ಹಳ್ಳ ತಿಟ್ಟು ಸರಿಸಮ, ಇದನ್ನು ಬಿಡಿಸೋಕೆ ಒದ್ದಾಡ್ತಾ ಇದ್ದೆ. ಇದನ್ನ ಪದಗಳನ್ನ ಬಿಡಿಸೋದಕ್ಕೆ ಒದ್ದಾಡ್ತಾ ಇದ್ದೆ. ಶ್ವಪಾಕ ಅದು ಶುದ್ಧ ರೂಪ, ಶ್ವಪಚ ಇರಬೇಕು, ಶುದ್ಧ ರೂಪವೇ ಅಶುದ್ಧ ರೂಪ.
ಅಡಿಗರು ನಾನು ಹೇಳಿದೆ ರೀ, ಅಡಿಗರು ಕವಿಗಳು ಅವ್ರು ಬಳಸಿದ್ದಾರೆ ಕವಿ ಪ್ರಯೋಗ, ನೀವು ಅದು ಇರ್ಬೇಕು. ಸುನಶ್ವಪಾಕ ದ್ವಿಜಬಲಾಕ ಗಜಗೋಬಕ ಸರಿ ಸಮ, ಹಳ್ಳ ತಿಟ್ಟು ಸರಿ ಸಮ, ಗೋಳಗಾಜು ಝಗ್ಗ ನೊಡೆದು ನಗ್ನ ದೀಪ ಸಂಭ್ರಮ, ಕೃಷ್ಣ ಬುದ್ಧ ಅಲ್ಲ ಬರೀತಾರೆ. ಸೊ ನಾವು ಕನ್ನಡ ಅರ್ಥ ಆಗ್ಬಿಟ್ಟಿದೆ ಅಂದರೆ ಪದಗಳ ಅರ್ಥ ಆಗ್ಬೋದು, ವ್ಯಾವಹಾರಿಕವಾದ ಭಾಷೆ ಅರ್ಥ ಆಗ್ಬೋದು. ಅದರ ಆಚೆಗೆ ವ್ಯವಹಾರ ಮುಗಿದ ಮೇಲೆ, ವ್ಯಾಕರಣ ಮುಗಿದ ಮೇಲೆ ಒಂದು ಭಾವನಾತ್ಮಕ ಪ್ರಪಂಚದ ಒಂದು ಭಾಷೆ ಇದೆ. ಆ ಭಾಷೆ ಅರ್ಥ ಆಗೋದು ಹೇಗೆ? ಮಿಸ್ಟರ್ ಎಕ್ಸ್ ಬಂದಿದ್ರ ಅಂದರೆ ನಿಮ್ಮ ಎಲ್ರಿದ್ರೆ ಕೇಳ್ಬೋದು ನಾನು, ಮಿಸ್ಟರ್ ಎಕ್ಸು ಬಂದೋದ್ರು ಅಂತ ನಿಮಗೆ ಗೊತ್ತಾಗದೇ ಇರೋ ಹಾಗೆ. ಎಕ್ಸ್ ಅಂದರೆ ನನಗೆ ಆನಂದ್ ಸಭಾಪತಿಗೆ ಮಾತ್ರ ಗೊತ್ತಿಲ್ಲ. ಆದ್ದರಿಂದ ಇಲ್ಲಿ ನಾವು ಮಾಡಬಹುದಾದ ಏನಪ್ಪ ಅಂದರೆ, ನಮಗೆ ದಕ್ಕುವಷ್ಟು, ನಮಗೆ ಸಿಕ್ಕುವಷ್ಟು ಯಾವುದಾದ್ರೂ ಒಂದು ಒಳ್ಳೆಯ ಕವಿ ರೂಢಿಯಿಂದ ಗೊತ್ತು. ನಾವೇನು ಕಂಡಿಡ್ದಿಲ್ಲ. ನಾಗವರ್ಮ ಬಹಳ ದೊಡ್ಡ ಕವಿ ಅಂತ ನಾನು ಕಂಡಿಡಿದಿರೋದಲ್ಲ. ಸುಮಾರು 10ನೇ ಶತಮಾನದಿಂದ ಅವನು ಪ್ರಸಿದ್ಧನಾಗಿದ್ದಾನೆ. ಅವನನ್ನು ಬೇಕಾಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಆಮೇಲೆ ಅವನನ್ನು ಹೆಸರಿಸದೇ ಇರೋರು ಇದ್ದಾರೆ. ಅದರಿಂದ ಇದನ್ನೇ ಆಯ್ಕೆ ಮಾಡ್ಕೋಬೇಕಾದ್ರೆ 2 ಕಾರಣ. ಒಂದು ಒಳ್ಳೆಯ ಅಭಿರುಚಿಯ ಕಾವ್ಯ ಸಂಗ್ರಹವನ್ನು ಪೂರ್ತಿಯಾಗಿ ಓದಿದ್ದೀವಿ. ಆನಂದ್ ಸಭಾಪತಿ ಇದು ಪೂರ್ತಿ ಮುಗಿದ ಮೇಲೆ ಕರ್ನಾಟಕ ಕಾದಂಬರಿ ಸಂಗ್ರಹ ನಾನು ಪೂರ್ತಿ ಓದಿದ್ದೀನಿ ಅಂದರೆ ನನಗೆ ಗೊತ್ತಿದೆ ಅವರು ಓದಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿರುತ್ತೆ. ಅದು ಒಂದು ಅಟೆಂಪ್ಟ್ ಮಾಡೋಣ ಅಂತ. ಇದುವರೆಗೆ ಮಾಡಿದ್ದು ಪೀಸಸ್. ಇದಕ್ಕೆ ಮೊದಲು ಈ ಕನ್ನಡದ ಬನ್ನಿಗರುಗಳು, ಈ ಕನ್ನಡದ ಸಾಹಿತ್ಯ ಪರಂಪರೆ ಅನ್ನೋದು ಒಂದಿದೆ. ಅದು ಬಹಳ ಅನನ್ಯವಾದದ್ದು. ಯಾಕೆಂದರೆ ಕನ್ನಡ ಸಾಹಿತ್ಯ ಪರಂಪರೆ ಇದೆಯಲ್ಲ, ನಿಮಗೆ ಭಾರತೀಯ ಭಾಷೆಗಳ ವಿವಿಧ ಭಾಷೆಗಳ ಜೊತೆಯಲ್ಲಿ ಸಂಸ್ಕೃತ ಮತ್ತು ಉತ್ತರ ಭಾರತದ ಭಾಷೆಗಳ ಕಾವ್ಯ, ದಕ್ಷಿಣ ಭಾರತದಲ್ಲೇ ಇತರ ಸೋದರ ಭಾಷೆಗಳ ಸಾಹಿತ್ಯ ಜೊತೆಯಲ್ಲಿ ಹೋಲಿಸಿದಾಗ ಆ ಸಾಹಿತ್ಯಕ್ಕಿಂತ ಭಿನ್ನವಾದ ಅನನ್ಯವಾದ ಕೆಲವು ಲಕ್ಷಣಗಳಿವೆ. ಆ ಲಕ್ಷಣಗಳನ್ನು ಉಂಟು ಮಾಡೋದಕ್ಕೆ ಕಾರಣವಾಗಿರ್ತಕ್ಕಂಥ ಕವಿಗಳಲ್ಲಿ ಈ ನಾಗವರ್ಮ ಒಬ್ಬ. ಆಮೇಲೆ ನಮ್ಮಲ್ಲಿ ಪ್ರಾಚೀನ ಸಾಹಿತ್ಯವನ್ನು ಅಭ್ಯಾಸ ಮಾಡುವಾಗ ಬರಿತಾ ಇದ್ದವರು ಯಾರು ಅನ್ನೋದನ್ನು ನೋಡಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆರಂಭದಲ್ಲಿ ಜೈನರು ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ರು, ಕನ್ನಡಕ್ಕೆ ಸಂಬಂಧಪಟ್ಟ. ಆಮೇಲೆ ವೀರಶೈವರು ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ರು. ಆಮೇಲೆ ಬ್ರಾಹ್ಮಣ ಕವಿಗಳು ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ರು. ವಿಜಯನಗರದ ಕಾಲದ ಹೊತ್ತಿಗೆ ಸಾರ್ವಜನಿಕರಿಗೆ ಸಾಹಿತ್ಯದಲ್ಲಿ ಪ್ರವೇಶ ದೊರಕಿ ಅನೇಕ ಜನ ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ರು. ಇಲ್ಲಿ ಜೈನರು ಹೇಗೆ ಕನ್ನಡ ಸಾಹಿತ್ಯದಲ್ಲಿ ಮೊದಲು? ನನಗೆ ಪ್ರಶ್ನೆ. ಯಾಕೆಂದರೆ ತುಂಬ ಚರಿತ್ರೆ ಇರೋದು ಸಂಸ್ಕೃತ ಸಾಹಿತ್ಯ, ಬಹಳ ಹಳೆ ಚರಿತ್ರೆ. ಎಲ್ಲ ಧೀಮಂತ ಕವಿಗಳು, ಬಹಳ ದೊಡ್ಡ ಕವಿಗಳು. ಅದರಲ್ಲಿ ಬಹಳ ಜನ, ಹೆಚ್ಚು ಪಾಲು ವೈದಿಕ ಕವಿಗಳಿದ್ದಾರೆ. ಕನ್ನಡದಲ್ಲಿ ಯಾಕೆ ಹಾಗಾಗಲಿಲ್ಲ ಅನ್ನೋ ಪ್ರಶ್ನೆ ನಾವು ಹಾಕ್ಕೋಬೇಕಾಗತ್ತೆ. ವೈದಿಕರು ಇರಲಿಲ್ವೇ?
ಎಂತೆಂಥ ಕಾವ್ಯಗಳಿದ್ವು, ಎಂತೆಂಥ ನಾಟಕಗಳಿದ್ವು, ಈ ಪ್ರಶ್ನೆ ಬರುತ್ತೆ. ಖಂಡಿತವಾಗಲೂ ವೈದಿಕ ಕವಿಗಳು ಇದ್ದರು ಕನ್ನಡ ಮನೆ ಮಾತಾಡೋ. ಆದರೆ ಅವರೆಲ್ಲ ಬರಿತಾ ಇದ್ದದ್ದು ಸಂಸ್ಕೃತದಲ್ಲಿ. ಅವ್ರು ಏನು ಅಂದರೆ ಒಂದು ಅನಿವಾರ್ಯತೆ, ಒಂದು ಪ್ರಸಿದ್ಧವಾದ ಮತ್ತು ಹೆಚ್ಚು ಸಾಧ್ಯತೆಗಳನ್ನು ಪಡೆದುಕೊಂಡಿದ್ದ, ಯಾವುದೇ ರೀತಿಯ ಅಭಿವ್ಯಕ್ತಿಯ ವಿವಿಧ ಆಯಾಮಗಳಿಗೆ ತನ್ನನ್ನು ತಾನು ತೆರೆದುಕೊಳ್ಳಬಹುದಾದ ಒಂದು ಶಿಷ್ಟ ಸಾಹಿತ್ಯಕ್ಕೆ ಅತ್ಯಂತ ಹೆಚ್ಚು ಅನುಕೂಲಕರವಾದ ಭಾಷೆಯಾದದ್ದರಿಂದ ಸಹಜವಾಗಿಯೇ ವೈದಿಕ ಕವಿಗಳು, ಕನ್ನಡದ ವೈದಿಕ ಕವಿಗಳು ಸಂಸ್ಕೃತದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅದರ ಅರ್ಥ ಅವರಿಗೆ ಕನ್ನಡದ ಬಗ್ಗೆ ಅನಾದರಣೆ ಇತ್ತು ಅಂತಲ್ಲ. ಈಗ ಇಂಗ್ಲೀಷಲ್ಲಿ ಯಾರಾದರೂ ಬರೆದುಬಿಟ್ರೆ ಅವ್ರಿಗೆ ಕನ್ನಡದಲ್ಲಿ ಆಸಕ್ತಿ ಇಲ್ವೇ? ಅವ್ರಿಗೆ ಅಭ್ಯಾಸ ಆಗಿದೆ ಇಂಗ್ಲೀಷಲ್ಲಿ ಬರೆದು ಅಷ್ಟೇ. ಅಥವಾ ಕನ್ನಡದವರೇ ಆಗಿದ್ದು ತೆಲುಗಲ್ಲಿ ಬರೆಯೋರಿದ್ದಾರೆ. ಆತನಿಗೆ ಏನಾಗುತ್ತೆ, ಆ ಭಾಷೆಯೊಳಗೆ ತಾನು ಅಭಿವ್ಯಕ್ತಿಗೊಳಿಸೋದು ತುಂಬ ಬೇರೆ ಭಾಷೆಯಲ್ಲಿ ಅಭಿವ್ಯಕ್ತಿಗೊಳಿಸೋದಕ್ಕಿಂತ ಹೆಚ್ಚು ಅವನಿಗೆ ಆಪ್ಯಾಯಮಾನವಾಗಿರುತ್ತೆ ಅಂತ ತಗೋಬೇಕು ಅಷ್ಟೆ. ಸೊ ಹೀಗಾಗಿ ಅದು ಜೈನ ಕವಿಗಳು ಕೂಡ ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಬಂದು ಅವರ ಧರ್ಮವನ್ನು ಪ್ರಚಾರ ಮಾಡುವ ಒಂದು ಅಗತ್ಯ ಇತ್ತು. ಸೊ ಹೀಗಾಗಿ ಕರ್ನಾಟಕದೊಳಗೆ ಸಹಜವಾಗಿಯೇ ಆರಂಭ ಕಾಲದ ಸಾಹಿತ್ಯದಲ್ಲಿ ನಾವು ಒಂದು ಜೈನ ಕವಿ ಸಮೂಹವನ್ನು ಗಮನಿಸ್ತೀವಿ. ಮತ್ತು ಹೀಗಾಗಿ ಯಾಕೆಂದರೆ ಒಂದು ದೇಶದ ಹಂತದೊಳಗೆ ವೈದಿಕ ಸಾಹಿತ್ಯ ಮತ್ತು ವೈದಿಕರ ಪ್ರಭಾವ ಪ್ರಬಲವಾಗಿರುವ ಕಾಲದಲ್ಲಿ ವೈದಿಕೇತರ ಸಮುದಾಯವೊಂದು ಕನ್ನಡ ಸಾಹಿತ್ಯದ ಆರಂಭದಲ್ಲಿ ಕೆಲಸ ಮಾಡಿರೋದಿದೆಯಲ್ಲ, ಅದು ಹಲವಾರು ಹೊಸ ಮೇಲ್ಪಂಕ್ತಿಯನ್ನು ಹಾಕ್ಕೊಡೋದಕ್ಕೆ ಸಾಧ್ಯ ಆಯಿತು. ಮತ್ತೆ ಅಲ್ಲೂ ಕೂಡ ಮಾದರಿಗಳು, ಈಗ ಕೆಲವು ಮಾದರಿಗಳಿರುತ್ತೆ. ಇವಾಗ ನನಗೇನು ನಮ್ಮ ತಂದೆ ನೇಷ್ಯ ಹಾಕ್ತಿದ್ರು, ಸೊ ನಾನು ದೊಡ್ಡವನಾದ್ಮೇಲೆ ನೇಷ್ಯ ಹಾಕಬೇಕು, ಫಿಸಿಕಲ್. ಅಥವಾ ಅವರು ಡ್ಯಾನ್ಸ್ ಮಾಡ್ತಿದ್ರು, ನಾನು ಡ್ಯಾನ್ಸ್ ಮಾಡಬೇಕು. ಹೀಗೆ ಪ್ರಭಾವಗಳು ಅನ್ನುವಂಥದ್ದು ಇರುತ್ತೆ. ಸೊ ಸಂಸ್ಕೃತದ ಪ್ರಭಾವ ಭಾರತ ದೇಶದಲ್ಲಿ ತಮಿಳಿನವ್ರ ಮೇಲೂ ಕೂಡ ಇದೆ. ಇನ್ಫ್ಯಾಕ್ಟ್ ತಮಿಳಲ್ಲಿ ನಾನೇ ಹೇಳ್ತೀನಿ, ತಮಿಳು ಸಂಸ್ಕೃತದ ಪ್ರಭಾವಕ್ಕೆ ಕಡಿಮೆ ಒಳಗಾಗಿದೆ ಅಂತ. ಆದರೆ ನೀವು ನವೋದಯ ಪೂರ್ವ ಮತ್ತು ನವೋದಯ ಕಾಲ ಕನ್ನಡದಲ್ಲಿ ಇದ್ದ ಹಾಗೆ ತಮಿಳಿನ ಉ.ವೆ. ಸ್ವಾಮಿನಾಥ ಅಯ್ಯರು ಈ ಥರ ಬೇಕಾಷ್ಟು ಜನ ಬರ್ತಾರಲ್ಲ, ಅವರಲ್ಲಿ ಪರ್ಸೆಂಟೇಜ್ ಆಫ್ ಸಂಸ್ಕೃತ ಇದೆಯಲ್ಲ ಕನ್ನಡದಷ್ಟೇ ಇದೆ. ಆಮೇಲೆ ಮೂಮೆಂಟ್ ಒಳಗೆ ಇದ್ದವರು ಉದ್ದೇಶಪೂರ್ವಕವಾಗಿ ಸಂಸ್ಕೃತ ಪದಗಳನ್ನು ಕಡಿಮೆ ಬಳಸಬೇಕು ಅಂತ ಹೇಳಿ ಒಂದು ಮೂಮೆಂಟ್ ಆದಾಗ ಆ ಸಂಸ್ಕೃತ ಕಡಿಮೆ ಇರುವ ತಮಿಳು ಭಾಷೆಯನ್ನು ನೋಡ್ತೀವಿ. ಓವರಾಲಲ್ಲಿ ಮಲಯಾಳಮ್ಮು ನಮ್ಮ ಕನ್ನಡ ತೆಲುಗು ಹೋಲಿಸಿದಾಗ ಕಡಿಮೆ ಇರ್ಬೋದು. ಆದರೆ ಸಂಸ್ಕೃತದ ಪ್ರಭಾವದಿಂದ ಮುಕ್ತವಾದದ್ದೇನಲ್ಲ. ಉಲಗಮ್ ಅಂತಾರೆ ಅವರು, ಲೋಕಮ್ ಅದು. ಅರಸನ್ ಅಂದರೆ ರಾಜನ್ ಅನ್ನೋದೇ ಅರಸನ್ನಾಯಿತು.
ಆ ಥರ ಬಹಳ ಇದೆ. ಸ್ವಲ್ಪ ನಯಸೇನನ ವಂಶದವರು ನಮ್ಮಲ್ಲಿ ನಯಸೇನ ಅಂತ ಒಬ್ಬ ಇದ್ದ, ಅವನು ಹಾಗೆ ಸಂಸ್ಕೃತನ ಬಳಸಲೇಬಾರ್ದು ಅಂತ, ಆಂಡಯ್ಯ ಸಂಸ್ಕೃತನ ಬಳಸಲೇಬಾರ್ದು ಅಂತ. ಮತ್ತೆ ನಯಸೇನ ಅನ್ನೋನೊಬ್ಬ ಸಕ್ಕದ ಮಂಪೇಳುವಳೆ ನೆರೆ ಸಕ್ಕದ ಮಂಪೇಳಿಗೆ. ಈಗ ಕೆಲವರು ಆಂಗ್ಲ ಅನ್ನೋದು, ಆ ABCD ಬದಲು ಆ ಬಾ ಕಾಡ ಅಂತ ಬರೆಯೋದು, ಇವೆಲ್ಲ ಕೆಲವು ಇರುತ್ತೆ ನೋಡಿ. ಅಂದರೆ ABCD ಯಾಕೆ ಹಾಕಬೇಕು, ನಾನು ಆ ಬಾ ಕಾಡ, ಅಲ್ಲಿ ABCDನೇ ಅದು ಆ ಬಾ ಕಾಡ ಅಂತ ಹಾಕೋದು. ಈ ಥರದ ಒಂದು ಆ ಬಿಸಿಯೊಳಗೆ ಹುರುಪಿನಲ್ಲಿ ಹಾಗೆ ಇರುತ್ತೆ. ಅದು ಯಾವುದೂ ಮುಖ್ಯ ಅಲ್ಲ, ಹೇಳಬೇಕಾದ ವಿಷಯ ಮುಖ್ಯ ಅನ್ನೋದು ಅವನಿಗೆ ಗೊತ್ತಾಗೋ ಅಷ್ಟೊತ್ತಿಗೆ ವಯಸ್ಸಾಗಿ ಹೋಗಿರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಇದಾದಮೇಲೆ ಈ ಜೈನ ಕವಿಗಳು ಅವ್ರು ಏನು ಮಾಡಿದ್ರು, ಜೈನ ಧರ್ಮವನ್ನು ಪ್ರಚಾರ ಮಾಡಬೇಕಾದ್ರೆ ಬರೀ ಜೈನ ಧರ್ಮವನ್ನು ಪ್ರಚಾರ ಮಾಡಿದ್ರೆ ಆಗೋಲ್ಲ, ಗೊತ್ತಾಗೋಗ್ಬಿಡುತ್ತೆ. ಇವಾಗ ನಮ್ಮ ಹುಡುಗ ಮೃದಂಗ ಬಾರಿಸ್ಬೇಕಾದ್ರೆ ಫಸ್ಟ್ ಅವನು ಈ ಡ್ರಮ್ಸ್ ಕಲ್ತ. ನನಗೇನ ಇದು ವೇಷಭೂಷಣ ಇದು ನಿಂಗೆ ಗೊತ್ತಿಲ್ಲಪ್ಪ, ಫಸ್ಟು ಡ್ರಮ್ಸ್ ಅರ್ಧ ಗಂಟೆ ಹೊಡೆದ್ಬಿಟ್ರೆ 1000 ಜನ ಸೇರ್ತಾರೆ. ಆಮೇಲೆ ನಿಧಾನಕ್ಕೆ ಮೃದಂಗ ತೊಗೋತೀನಿ, ಕೊಳಲು ತೊಗೋತೀನಿ, ಆವಾಗೆಲ್ಲ ಕೂತಿರ್ತಾರೆ. ಆ ಕೂಡಿಸ್ಕೊಳ್ಳೋದಕ್ಕೆ ಒಂದು ನೆಪ, ಅದು ಉಪಾಯಗಳು. ಈ ಜೈನ ಕವಿಗಳು ಏನು ಮಾಡಿದ್ರು, ಜೈನ ಪುರಾಣಗಳನ್ನು ಅವರ ಜೈನ ಧರ್ಮದ ಕಾನ್ಸೆಪ್ಟ್ಸ್, ಪಂಚಾಣುವ್ರತ, ಬೇರೆ ಬೇರೆ ರೀತಿಯ ಗುಣಗಳು, ಸ್ವರ್ಗ ನರಕ, ಜನ್ಮಾಂತರಗಳ ಪರಿಕಲ್ಪನೆಗಳು, ಇದನ್ನೆಲ್ಲ ಹೇಳೋಕೆ ಅವ್ರು ಏನು ಮಾಡಿದ್ರು ಅಂದರೆ, ರಾಮಾಯಣ ಅಥವಾ ಮಹಾಭಾರತ ಒಂದು ಕಂಪಲ್ಸರಿಯಾಗಿ ಬರ್ಬೋದು. ಅದ್ರ ಜೊತೆಗೆ ನೋಡಿ, ಅಂದರೆ ಒಬ್ಬ ಮಹಾಭಾರತ ಬರೆದಿದ್ದಾನೆ, ಬಹಳ ಚೆನ್ನಾಗಿ ಬರೆದಿದ್ದಾನೆ, ಆದಿಪುರಾಣ. ಸೊ ಆದಿಪುರಾಣ ನೋಡಿದ್ರೆ ಆ್ಯಕ್ಚುಲಿ ವಿಕ್ರಮಾರ್ಜುನ ವಿಜಯಕ್ಕಿಂತ ಚೆನ್ನಾಗಿದೆ. ಅಲ್ಲಿ ಧಾರ್ಮಿಕ ಭಾಗ ಅಂತ ನಾವು ಬರೀ ಧರ್ಮದ್ದು, ಪಂಪನ ಆದಿಪುರಾಣ ಬರೀ ಧರ್ಮದಿಂದ ತುಂಬಿದೆ ಅನ್ನೋದು ಸುಳ್ಳು. ವಿಕ್ರಮಾರ್ಜುನ ವಿಜಯದಷ್ಟೇ ಪವರ್ಫುಲ್ ಆಗಿದೆ ಅಥವಾ ಇನ್ನೂ ಚೆನ್ನಾಗಿದೆ ಆದಿಪುರಾಣ. ಆದಿಪುರಾಣನ ಓದಬೇಕಾದ್ರೆ ನಾವು ಪಂಪ ಭಾರತಕ್ಕಿಂತ ಹೆಚ್ಚು ಇನ್ವಾಲ್ವ್ ಆಗ್ತೀವಿ. ಯಾಕೆಂದರೆ ನಾನಾ ರೀತಿಯ ಗಹನ ಸಮಸ್ಯೆಗಳು ನಮಗೆ ಅಪರಿಚಿತವಾದ್ದು, ನಮ್ಮದಲ್ಲದ್ದು ಬೇಕಾದಷ್ಟು ಹೇಳೋದ್ರಿಂದ ಸೊ ಇಂಥ ಸಂದರ್ಭದಲ್ಲಿ ಅಂದರೆ ಜೈನ ಕವಿಗಳು ಕಡಿಮೆಯಾಗ್ತಾ ಬಂದರು. ಸಮಾಜ ಹೋಗ್ತಾ ಹೋಗ್ತಾ ಒಂದು ರೀತಿ ಅನುಕೂಲಗಳನ್ನು ಮಾಡ್ಕೊಳ್ತಾ ಹೋಗುತ್ತೆ. ಅನುಕೂಲಗಳನ್ನು ಈಸಿ ಮಾಡ್ಕೋತೀವಿ ನಾವು ಅಲ್ವಾ. ಈಗ ಇಲ್ಲಿ ಯಾರಪ್ಪ ಇಷ್ಟು ದೂರ ಬರೋರು, ಒಂದು ವೆಬಿನಾರ್ ಮಾಡಿಬಿಡಿ, ನಾನು ಮನೆಯಿಂದಾನೇ ಹೇಳ್ತೀನಿ. ಎಷ್ಟು ಈಸಿ ಮಾಡ್ಕೋತೀವಿ ನೋಡಿ. ಆದರೆ ವ್ಯಕ್ತಿಗಳು ಕೈ ಎಳತೆಯಷ್ಟು ದೂರದಲ್ಲಿ ಕೂತ್ಕೊಂಡು ಮುಖಾಮುಖಿಯಾಗಿ ಚರ್ಚೆ ಮಾಡೋದಕ್ಕೂ ಒಂದು ವೆಬಿನಾರಲ್ಲಿ ಚರ್ಚೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ. ಹೀಗಾಗಿ ಈ ಜೈನ ಧರ್ಮ ಆ ಕಾವ್ಯಗಳು ಇಳಿಮುಖವಾಗಿ ಮುಂದೆ ಬರಲಿರುವ ಒಂದು ದೊಡ್ಡ ಆಂದೋಲನ, ಸಾಮಾಜಿಕ ಆಂದೋಲನ, ವಚನಕಾರರು ಅವರು ಬರುವುದಕ್ಕೆ ಮೊದಲು ಬಂದಂಥ ಕವಿ. ಈ ಎಲ್ಲ ಬ್ರಾಹ್ಮಣ ಮೇಜರ್ ಪೊಯೆಟ್ಸ್ ಇದ್ದಾಗಿ ಒಂದು ಬರಲೇ ಇಲ್ಲ. ಸೀನಿಯರ್ ಮೋಸ್ಟ್ ಇವನು. ಸೀನಿಯರ್ ಮೋಸ್ಟ್ ಅಂದರೆ ಬರೀ ಸೀನಿಯಾರಿಟಿ ನಂಬರ್ ಇದರಿಂದ ಅಲ್ಲ, ಮೆರಿಟ್ ಆಲ್ಸೋ.
ಆ ಅಂದರೆ ಬ್ರಾಹ್ಮಣ ಧರ್ಮವನ್ನು ಕ್ಯಾರೆ ಅಂದೇ ಇರುವಾಗ ಅವನು ಬಂದು ಎಸ್ಟಾಬ್ಲಿಷ್ ಆಗಿರೋ ಪೊಯೆಟ್, ವಿಚ್ ಈಸ್ ವೆರಿ ಡಿಫಿಕಲ್ಟ್. ನೀವು ಅದನ್ನು ಯೋಚನೆ ಮಾಡಿ. ಈಗ ಬಸವಾದಿಗಳು ಇದ್ದಾಗ ಎಲ್ಲರೂ ವಚನ ಬರೆದು ಬಿಡ್ಬೋದು ಅಲ್ವಾ? ಅಥವಾ ಕುಮಾರವ್ಯಾಸ, ಲಕ್ಷ್ಮೀಶ ಇವರ ನಡುವಣ ಕಾಲದಲ್ಲಿ ಬರೆಯೋದು ಈಸಿ, ರೀಡರ್ಸ್ ಇರ್ತಾರೆ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನನ್ನ ಪ್ರಕಾರ. ಈ ನಾಗವರ್ಮ ಬಂದಂಥ ಕಾಲ ಇದೆಯಲ್ಲ, ವೆರಿ ಪೆಕ್ಯುಲಿಯರ್. ಆಮೇಲೆ ಇವನನ್ನು ನೋಡಿದ್ರೆ ಒಂಥರ ಟೋಟಲಿ ರಿಸರ್ವ್ಡ್ ಪೊಯೆಟ್. ಎಲ್ಲ ಗಲಾಟೆ ಕಾವ್ಯಗಳು, ಜಗಳದ ಕಾವ್ಯಗಳು. ಸಮಯ ಪರೀಕ್ಷೆ ಬಂದಿತ್ತು ಬ್ರಹ್ಮಶಿವನ್ ಅಲ್ವಾ? ಸಮಯ ಪರೀಕ್ಷೆ ಅಂತ ಒಬ್ಬ ಬ್ರಹ್ಮಶಿವ ಅಂತ ಒಬ್ಬ ಕವಿ, ಅದರಲ್ಲಿ ಧರ್ಮ ಪರೀಕ್ಷೆ. ಜೈನರು ಬರೀ ಮೈಯಲ್ಲಿ ಹೋಗ್ತಾರೆ, ಬ್ರಾಹ್ಮಣರು ಹೆಣಕ್ಕೆ ಬಾಯಿಗೆ ಅಕ್ಕಿ ಹಾಕ್ತಾರೆ. ಈ ಥರ ಲೇವಡಿ ಮಾಡಿರುವ ಕಾವ್ಯಗಳೆಲ್ಲ ಬಂದ್ಬಿಟ್ಟಿದೆ. ಆಮೇಲೆ ನೆಮ್ಮದಿಯನ್ನು ಕೆಡಿಸುವ ಅಂದರೆ ಕಾವ್ಯ ನೆಮ್ಮದಿನ ಕೆಡಿಸ್ಬೇಕು, ಇರಲಿ, ನಮ್ಮನ್ನ ಪ್ರವೋಕ್ ಮಾಡಬೇಕು. ಅಂದರೆ ನೆಮ್ಮದಿ ಅಂದರೆ ಇನ್ವರ್ಟೆಡ್ ಕಾಮರ್ಸ್. ಸೊ ಇಂಥ ಟೈಮಲ್ಲಿ ಒಂದು ಪ್ರಶಾಂತವಾದ ಕಾವ್ಯವನ್ನು ಬರೆದವನು ಒಬ್ಬ ಹುಟ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ನನಗದೇ ಆಶ್ಚರ್ಯ ಅನಿಸಿ. ಜಗಳಗಳಿಲ್ಲ, ಯುದ್ಧಗಳಿಲ್ಲ, ಕಹಿ ಇಲ್ಲ. ಆ ಮನುಷ್ಯನ ಮನಸ್ಸಿನ ಮಾರ್ಧವತೆಯ, ಕರುಣೆಯ, ಆಮೇಲೆ ಆ ಒಂದು ಈ ಉಂದ ಅಂತ, ಸುಂದರ ಅನ್ನೋದು ಉಂದ ಅನ್ನೋ ಮೂಲದಿಂದ ಬರುತ್ತೆ ಅಂತಾರೆ. DVG ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಒಳಗೆ ಆರಂಭದಲ್ಲಿ ಆರ್ದ್ರತೆ. ಸಾಹಿತ್ಯದ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ ಆರ್ದ್ರತೆಯನ್ನು ಉಂಟು ಮಾಡಬೇಕು. ಅದು ಒಂದೇ ಅಲ್ಲ, ಅದರ ಆಚೆ ಇನ್ನೂ ಏನೇನೋ ಇದೆ. ಬೇಸಿಕ್ಕು. ಒಂದು ಪದ್ಯ ಕೇಳಿದಾಗ ಇದನ್ನು ಕೇಳಿಸ್ಕೋಬೇಕು ಅನಿಸ್ಬೇಕು ಫಸ್ಟು, ಶಬ್ದದ ಮೂಲಕ ಅಲ್ವಾ? ಇನ್ನೂ ವಿಸ್ತೃತವಾಗಿ ಬಂತು, ಭಾಳ ಚೆನ್ನಾಗಿದೆ ಅದು. ಕಾದಂಬರಿಗೆ ಎಂಟ್ರೆನ್ಸ್ ಅದ್ರ ಮೂಲಕ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಈ ಸಂಸ್ಕೃತದ ಬಾಣಭಟ್ಟನ ಕಾದಂಬರಿ ಅನ್ನುವಂಥದ್ದು ಅದು ಕ್ರಿಸ್ತಶಕ 3-4ನೇ ಶತಮಾನ, ಕ್ರಿಸ್ತಶಕಕ್ಕೆ ಬಂದ್ಬಿಡ್ತಾನೆ. ಅವನು ಗದ್ಯದಲ್ಲಿ ಬರೆದ, ಬಾಣಭಟ್ಟ. ಈ ಕತೆ ಬಹಳ ಭಿನ್ನವಾಗಿದೆ. ರಾಮಾಯಣ, ಮಹಾಭಾರತ, ಪುರಾಣಗಳು ಅವತ್ತು ಬರ್ತಾ ಇದ್ದಂಥ ಇದನ್ನು ನೋಡಿ, ಆಮೇಲೆ ಕಾವ್ಯದಲ್ಲಿ ಬರ್ತಾ ಇದ್ದಂಥ ಪ್ರದೇಶಗಳು, ಅಯೋಧ್ಯೆ, ಹಸ್ತಿನಾವತಿ, ರಾಜಪುರ, ಉಜ್ಜಯಿನಿ ಅಲ್ವಾ? ಯಾವುದೋ ಒಂದು ತರೀಕೆರೆ ಯಾವ ಕಾವ್ಯದಲ್ಲೂ, ತರೀಕೆರೆ ಅನ್ನೋದು ಯಾವ ಕಾವ್ಯದಲ್ಲೂ ಬಂದಿಲ್ಲ. ಎಲ್ಲ ದೊಡ್ಡ ದೊಡ್ಡ ಊರು, ಗಂಗಾ ನದಿ, ಯಮುನಾ ನದಿ, ಹಿಮಾಲಯ ಪರ್ವತ, ಈ ಥರದ್ದು ಕಾವ್ಯದೊಳಗೆ ಬರುವ ಪ್ರದೇಶಗಳು ಕೂಡ ಒಂದು ಭವ್ಯವಾಗಿರಬೇಕು ಅನ್ನುವ ಒಂದು ಪರಿಕಲ್ಪನೆ ಇದ್ದಂಥ ಕಾಲ. ಆಮೇಲೆ ಹೇಳಿದ್ರೆ ಏನು ಅಂದರೆ, ಇಲ್ಲ ರಾಮಾಯಣ ಹೇಳಬೇಕು, ಇಲ್ಲ ಮಹಾಭಾರತ ಹೇಳಬೇಕು, ರಾಮನ ಕಥೆ ಅಥವಾ ಕೃಷ್ಣನ ಕಥೆ. ಯಾಕೆಂದ್ರೆ ಅವತಾರಗಳಲ್ಲಿ ಬುದ್ಧ ಆಮೇಲೆ ಅನಿವಾರ್ಯವಾಗಿ ಅವತಾರದಲ್ಲಿ ಸೇರಿಸ್ಕೊಂಡ್ಬಿಟ್ರು. ಆದರೆ ಮೊದಲು ಇದ್ದದ್ದೆಲ್ಲ ಮತ್ಸ್ಯ, ಕೂರ್ಮ, ವರಾಹ
ಆ ಅವತಾರದ ನಾಯಕ ಯಾವ ಕಾವ್ಯಗಳಲ್ಲೂ ಇಲ್ಲ. ಪ್ರಾಣಿಗಳು, ಜಲಚರಗಳು. ಆಮೇಲೆ ನರಸಿಂಹ ಹಾಫ್ ಹ್ಯೂಮನ್ ಬೀಯಿಂಗ್, ಹಾಫ್ ಅನಿಮಲ್. ಪರಶುರಾಮ ಹಿಂಸೆ ಅಂತ ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವತಾರ ಪುರುಷರಲ್ಲಿ ಪರಶುರಾಮನನ್ನ ನಾಯಕನನ್ನಾಗಿ ಇಟ್ಕೊಂಡು ಬರೆದದ್ದು ಹೊಸಗನ್ನಡದಲ್ಲೇ. ಗುಂಡು ಹುಡ್ಲಿ ಅಂತ ಹೇಳಿ ಜಿಬಿರ ಆಯೋಜಿಸ್ಕೊಂಡ್ಬಂತು. ಈ ರಾಮಕೃಷ್ಣ ಯಾಕೆಂದ್ರೆ ಸಿವಿಲೈಸ್ಡ್ ಕಲ್ಚರಲ್ ಆಸ್ಪೆಕ್ಟು ಕಾರಣ ಆಗಿದೆ ಅಂತ ಅನ್ಕೊಂಡು, ಇದು ಯಾವುದೂ ಇಲ್ಲದೆ ಇರೋ, ಇದು ಯಾವುದರಲ್ಲೂ ಬರದೇ ಇರೋ ಕಥೆ ಇದು. ನಮ್ಮ ಪುರಾಣಗಳಲ್ಲಿ ಬರಲ್ಲ, ಜೈನ ಪುರಾಣಗಳಲ್ಲಿ ಬರಲ್ಲ, ವೀರಶೈವ ಪುರಾಣಗಳಲ್ಲಿ ಬರಲ್ಲ. ಈ ಕತೆ ಎಲ್ಲಿ ಹುಡುಕದ ಇವನು? ಅವನಿಗೂ ಹೊಂದಬೇಕು, ಕಥೆನೂ ಇರಬೇಕು. ಬಹಳ ಕಳ್ಕೊಂಡ್ಬಿಟ್ಟಿದ್ದೀವಿ, ಬಹಳ ಕಳ್ಕೊಂಡ್ಬಿಟ್ಟಿದ್ದೀವಿ. ಒಂದು ಕೃತಿಯ ಹೆಸರು ಬೃಹತ್ ಕತೆ. ಬೃಹತ್ ಕತೆ ಅದನ್ನು ಬರೆದವನು ಗುಣಾಢ್ಯ ಅಂತ. ಬೃಹತ್ ಕತೆ ಗುಣಾಢ್ಯ. ಭಾಷೆ ಯಾವುದು ಅಂದ್ರೆ ಪೈಶಾಚಿಕ ಭಾಷೆ. ಬಹಳ ವೆರಿ ಇಂಟ್ರೆಸ್ಟಿಂಗ್. ತುಂಬ ಹಿಂದಕ್ಕೆ ಹೋದ್ರೆ, ನಾನು ಈ ಕಥಾ ಕಮ್ಮಟ ಮಾಡಿದಾಗ 3 ದಿನ ನಮ್ಮ ಸುಚಿತ್ರ ಅವರು ಆಯೋಜನೆ ಮಾಡಿದಾಗ ಮಾಸ್ತಿ ಕಥಾ ಕಮ್ಮಟ ಅತ್ಯಂತ ಪ್ರಾಚೀನ ಕಥೆಗಳ ಬಗ್ಗೆ ಮಾತಾಡಿದೆ. ಅಲ್ಲಿ ಹೇಳಿದ್ದೀನಿ, ಇರಬೇಕು ಯೂಟ್ಯೂಬಲ್ಲಿ. ಆ ಗುಣಾಢ್ಯನ ಬೃಹತ್ ಕತೆ ಅದು ಸಿಗಲೇ ಇಲ್ಲ. ಸಿಗದೆ ಇರೋ ಹಾಗೆ ಮಾಡಿರ್ಬೋದು, ಅದು ಗೊತ್ತಿಲ್ಲ ನಮಗೆ. ಕಾಪೀಸೇ ಸಿಗದೆ ಹೋದ್ರೆ ಗುಣಾಢ್ಯನ ಬೃಹತ್ ಕತೆ. ಆ ಪೈಶಾಚಿ ಭಾಷೆ ಅಂದ್ರೆ ಎಲ್ಲ ಭಾಷೆಗಳು ಪ್ರಾಕೃತವೇ ನನ್ನ ಪ್ರಕಾರ. ಸಂಸ್ಕೃತ ಕೊನೆ ಒಳ್ಳೆ. ನಾವೊಂದು ಭಾಷೆ ಮಾತಾಡ್ತೀವಿ, ಬೇರೆಯವರು ನಗ್ತಾರೆ, ಬೇರೆಯವರು ನಗ್ತಾರೆ. ಡೈಲೆಕ್ಟ್ಸ್ ಇದೆಯಲ್ಲ, ಅದರಿಂದ ಪೈಶಾಚಿಕ ಭಾಷೆ ಅಂತ ಅದಕ್ಕೆ ಹೆಸರೇ ಇರಬೇಕಾದ್ರೆ ಅದನ್ನು ಯಾರೋ ಸ್ವಲ್ಪ ರಿಫೈನ್ಡ್ ಲ್ಯಾಂಗ್ವೇಜ್ನವರು ಪೈಶಾಚಿಕ ಭಾಷೆ ಅಂತ ಕರೆದಿರ್ಬೋದು. ಅವೆಲ್ಲ ಇವೆ, ನಮಗೆ ಗೊತ್ತಾಗಲ್ಲ. ಆ ಬೃಹತ್ ಕಥೆಯನ್ನು ಅದೃಷ್ಟವಶಾತ್ ಸೋಮೇಶ್ವರ ಎನ್ನುವ ಒಬ್ಬ ಸಂಸ್ಕೃತ ಕವಿ ಕಥಾ ಸರಿತ್ಸಾಗರ ಅಂತ ಮಾಡಿದ. ಅದು ನಮ್ಮ ನಾಗವರ್ಮನಿಗಿಂತ ಹಿಂದೆ ಕಥಾ ಸರಿತ್ಸಾಗರ. ಆ ಕಥಾ ಸರಿತ್ಸಾಗರವನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿದ್ದಾರೆ. ಒಂದು 10 ವಾಲ್ಯೂಮ್ ಇದೆ. ಅದು ನಮ್ಮ ಕುವೆಂಪು ಭಾಷಾ ಪ್ರಾಧಿಕಾರದವರು ಮಾಡಿಸಿದ್ದಾರೆ. ಅದ್ಭುತವಾದ ಕಥೆಗಳು, ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ಕಥಾ ಸರಿತ್ಸಾಗರ ಸಂಸ್ಕೃತದ್ದು, ಬಟ್ ಕಥಾ ಸರಿತ್ಸಾಗರಕ್ಕೆ ಬೇಸು ಗುಣಾಢ್ಯನ ಬೃಹತ್ ಕಥೆ. ಅವನು ನೋಡಿದಾನೆ, ನಾವು ನೋಡಿಲ್ಲ. ಈ ಥರ ಆಗುತ್ತೆ. ಸೊ ಆ ಕಥಾ ಸರಿತ್ಸಾಗರದೊಳಗೆ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು, ಕಥಾ ಸರಿತ್ಸಾಗರ. ಬೃಹತ್ ಕತೆ. ಬೃಹತ್ ಕತೆ ಯಾವುದು ಅಂದರೆ ಮನುಷ್ಯನ ಕತೆ ಅಷ್ಟೇ. ಮನುಷ್ಯನ ಮನಸ್ಸಿನ ಕತೆ, ಮನುಷ್ಯನ ನಾಗರಿಕತೆಯಾಗುತ್ತೆ. ಸೋಷಿಯಲಾಜಿಕಲ್ಲಿ ಎಷ್ಟು ಇಂಪಾರ್ಟೆಂಟು ಆಗುತ್ತೆ ನೋಡಿ ಪೊಯೆಟ್ರಿ. ಸೊ ಅದರಲ್ಲಿ ಈ ಕಥೆಯ ಮೂಲ, ಕಾದಂಬರಿ ಕಥೆಯ ಮೂಲ ಇರೋದು ಬೃಹತ್ ಕಥೆ ಒಳಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಬೃಹತ್ ಕಥೆ ಸಿಕ್ಬಿಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಬೃಹತ್ ಕಥೆ ಸಿಕ್ಬಿಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ನೋದನ್ನು ಆಲೋಚನೆ ಮಾಡಿ.
ಆ ಕಥಾ ಸರಿತ್ ಸಾಗರವನ್ನು ಆಧಾರವಾಗಿ ಬೃಹತ್ ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ಕಥಾ ಸರಿತ್ ಸಾಗರ ಬಂತು. ಬಹುಶಃ ನಮ್ಮ ಕನ್ನಡದ ನಾಗವರ್ಮ ಬೃಹತ್ ಕಥೆಯನ್ನು ನೋಡಿರ್ಬೋದು. ಬಾಣಭಟ್ಟನ ನೇರವಾಗಿ ಬಾಣಭಟ್ಟ ಅಂತ ಹೇಳ್ಕೊತಾನೆ, ಅದನ್ನು ಸಹ ನೋಡಿರುವ ಸಾಧ್ಯತೆಗಳು ಉಂಟು. ಯಾವ ಕಾಲದಲ್ಲಿ ಹೇಗೆ ಕಳೆದೋಯ್ತು ಗೊತ್ತಾಗಲ್ಲ. ಇದಿಷ್ಟು ಅದ್ರ ಬಗ್ಗೆ ಹೇಳಬೇಕು. ಆಮೇಲೆ ಈ ಸಂಸ್ಕೃತ ಕನ್ನಡ ಇದೆಯಲ್ಲ, ಸಂಸ್ಕೃತ ಕನ್ನಡ ಇದೆ, ಸಂಸ್ಕೃತ ತಮಿಳಿದೆ, ಸಂಸ್ಕೃತ ತೆಲುಗು ಇದೆ. ಇಲ್ಲಿ ಏನಾಗಿದೆ ಅಂದರೆ ಈ ಸಂಬಂಧಗಳು ಕನ್ನಡದ್ದು ಅದ್ಭುತ. ಒಂಥರ ತಮಿಳ್ನವರು ಹೇಳ್ಕೋಬೋದು. ಏನು ಅದ್ಭುತ ಅಂದರೆ ಎಲ್ಲ ಕವಿಗಳು ಏನು ಮಾಡಿದ್ದಾರೆ ಅಂದರೆ ಗದ್ಯ ಕಾವ್ಯವನ್ನು ಗದ್ಯ ಕಾವ್ಯವಾಗಿ, ಪದ್ಯ ಕಾವ್ಯವನ್ನು ಪದ್ಯ ಕಾವ್ಯವಾಗಿ ಬರೆದಿದ್ದಾರೆ. ಆದರೆ ನಾಗವರ್ಮ ಸ್ಪೆಷಲ್ ಏನಪ್ಪ ಅಂದರೆ ಒಂದು ಗದ್ಯ ಕಾವ್ಯವನ್ನು ಪದ್ಯ ಕಾವ್ಯವಾಗಿ ಬರೆದಿದ್ದಾರೆ. ಗದ್ಯ ಕಾವ್ಯವನ್ನು ಪದ್ಯ ಕಾವ್ಯವಾಗಿ ಪರಿವರ್ತನೆ ಮಾಡಿದರು. ಬಾಣಭಟ್ಟನ ಕಾದಂಬರಿ ಬಿಡಿ ಅಸದೃಶವಾದ ಕೃತಿ. ಅವನೊಬ್ಬ ವಿಚಿತ್ರವಾದ ಕವಿ. ಕಾಳಿದಾಸನ ಹಾಗೆ ಅವನು ಶುದ್ಧಾಂಗ ಕವಿ ಅಲ್ಲ ಅಂತ ಹೇಳ್ತಾರೆ. ಇವನಿಗೆ ಸ್ಕಾಲರ್ಶಿಪ್ ಅಂಡ್ ಕ್ರಿಯೇಟಿವಿಟಿ, ಅದರ ಬ್ಲೆಂಡಿಂಗು, ಸ್ಕಾಲರ್ಶಿಪ್ ಇದೆ ಅಂತ ಗೊತ್ತಾಗಬೇಕು, ಕ್ರಿಯೇಟಿವಿಟಿ ಫೀಲ್ ಆಗಬೇಕು. ಕ್ರಿಯೇಟಿವಿಟಿ ಅದು ನಾವು ಓದ್ತಾ ಇದ್ದರೆ ಏನಪ್ಪ ಇದು ಪದ್ಯಗಳು ಹೇಳ್ತಿದ್ರೆ ನೀವು ಮರ್ತು ಬಿಡ್ತೀರಿ, ನಿಮ್ಮನ್ನೇ ಮರ್ತು ಬಿಡ್ತೀರಿ, ಹೇಳ್ತಿದ್ರೆ ಕೇಳ್ತೀರಿ. ಆ ರೀತಿಯ ಒಂದು ರಸಾನುಭವವನ್ನು ನೀಡುವ ರಸಾನುಭವದ ದೃಷ್ಟಿಯಿಂದ ಬಹುಶಃ ಬಾಣಭಟ್ಟ, ಸ್ಕಾಲರ್ಶಿಪ್ ದೃಷ್ಟಿಯಿಂದಲೂ ಅಷ್ಟೆ. ಶುದ್ಧಾಂಗವಾದ ಕಾವ್ಯಾಂಶ ಅನ್ನೋದು ಬೇಕಾದರೆ, ಅಲಂಕಾರಗಳು ಅದೆಲ್ಲ ಅದಕ್ಕೆ ಅಧೀನವಾಗಿ ಎನ್ನೋದಾದರೆ ಕಾಳಿದಾಸ, ಹೋಮ ಕಾಳಿದಾಸಸ್ಯ, ಅವನು ಅಲಂಕಾರಗಳನ್ನು ಕೇರ್ ಮಾಡಿಲ್ಲ, ಅಲಂಕಾರಗಳು ಇವೆ ಅಷ್ಟೇ. ಕಾಳಿದಾಸ ಕುಮಾರವ್ಯಾಸ ಆಯ್ತ ಅವನು ರೂಪಕ ಅಲಂಕಾರ ಹೇಳೋಕೆ ಕಾವ್ಯ ಬರೀಲಿಲ್ಲ. ಅವನು ಕಾವ್ಯ ಬರೆದ, ಅದರಲ್ಲಿ ರೂಪಕ ಅಲಂಕಾರ ಇದೆ, ಉಪಮ ಅಲಂಕಾರ ಇದೆ, ಎಲ್ಲ ಅಲಂಕಾರಗಳು ಇವೆ. ಎಲ್ಲ ಕಲೆಗಳು ಹಾಗೇನೆ ಒಳ್ಳೆ ಕಲೆ. ಸೊ ಇದು ಇವನ ವಿಶೇಷ ಅಂತ. ನಮಗೆ ರಾಜರತ್ನಂ ಹೇಳೋರು, ಬಾಣನ ಕಾದಂಬರಿ ಒಂದು ಬೃಹದಾರಣ್ಯ, ನಾಗವರ್ಮನ ಕಾದಂಬರಿ ಒಂದು ಉದ್ಯಾನವನ. ಅಂದರೆ ಉದ್ಯಾನವನ ಅಂದರೆ ಕಡಿಮೆ ಅಂತಲ್ಲ, ಬೃಹದಾರಣ್ಯಕ್ಕೆ ನಾವು ಹೋಗೋಕ್ಕಾಗಲ್ಲ, ಉದ್ಯಾನವನಕ್ಕೆ ಹೋಗ್ಬೋದು ನಾವು. ಉದ್ಯಾನವನ ಅಂದರೆ ಬೆಂಗಳೂರಿಂದ ಯಾವುದೋ ಒಂದು ಪಾರ್ಕ್ ಇಟ್ಕೊಂಡ್ಬಿಡ್ಬೋದು. ಒಂದು ಒಳ್ಳೆಯ ಉದ್ಯಾನವನ ಅಂತ ಸಹಜವಾಗಿ ಇರುವ ಒಳ್ಳೆಯ ಹೋಲಿಕೆಯನ್ನು ಅವರು ಕೊಡೋರು. ಇನ್ನು ನಾವು ಪಠ್ಯವಾಗಿ ನಾವು ಇಟ್ಕೊಂಡಿರೋದು ಒಂದು ಟೆಕ್ಸ್ಟ್ ಬೇಕಲ್ಲ. ಟೆಕ್ಸ್ಟ್ ಯಾವಾಗಲೂ ಒಳ್ಳೆ ಟೆಕ್ಸ್ಟ್ ಇಟ್ಕೊಂಡು, ಕನ್ನಡದಲ್ಲಿ CPK ಇದೆ, ಬೇರೆ ಬೇರೆಯವರು ಮಾಡಿದ್ದಾರೆ, ವರ್ಕ್ ಮಾಡಿರೋರು ಇದ್ದಾರೆ. ಸದ್ಯಕ್ಕೆ ಒಳ್ಳೆ ಪ್ರತಿ ಅಂತ ನಾನು ಅಂದ್ಕೊಂಡಿರೋದು ಪೊಯೆಟ್ರಿ ಇರೋದು ಮೈಸೂರು ವಿಶ್ವವಿದ್ಯಾಲಯದವರು 1933ರಲ್ಲಿ ಮೊದಲನೇ ಎಡಿಷನ್ ಇದು. ಕರ್ನಾಟಕ ಕಾದಂಬರಿ ಸಂಗ್ರಹ, TS ವೆಂಕಣ್ಣಯ್ಯ ಅವರು ಭಾಳ ಸೊಗಸಾದ ರೀತಿಯಲ್ಲಿ ಇದನ್ನು ಸಂಪಾದನೆ ಮಾಡಿದರು. TS ವೆಂಕಣ್ಣಯ್ಯ
ಅವರ ವ್ಯಕ್ತಿತ್ವದ ಗುರುತುಗಳನ್ನು ಇಲ್ಲಿ ನಾವು ಗುರುತಿಸ್ಬೋದು ಆ ಸಂಪಾದನೆ ಒಳಗೆ ಮತ್ತು ಸಂಗ್ರಹದೊಳಗೆ. ನೋಡಿ, ಮೊದಲಿಗೆ ಅಚ್ಚಿನ ವಿಚಾರಕ್ಕೆ ಬರೋದು. ಒಳ್ಳೆಗರಗಳು ಕಾದಂಬರಿ ಸಾಕಷ್ಟು ಸಿಕ್ಕಿವೆ. 1794ರಿಂದ 1868ರವರೆಗೆ ಇದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಕಾದಂಬರಿಯನ್ನು ಕುರಿತ ಒಂದು ವ್ಯಾಖ್ಯಾನಾತ್ಮಕ ನಿರೂಪಣೆ ಬರೆದಿಲ್ಲ. ಅದು ಆ ಪೀರಿಯಡಲ್ಲಿ ಪ್ರಿಂಟ್ ಆಗಲಿಲ್ಲ. ಆಮೇಲೆ ಈ ಕೃಷ್ಣರಾಜ ಒಡೆಯರ ಕೃತಿಗಳು ಅಂತ ಹೇಳಿ ಸಿಕ್ಕಾಪಟ್ಟೆ ಇವೆ. ಅದ್ರ ಬಗ್ಗೆ ಚರ್ಚೆಗಳಿವೆ. ಅವರೇ ಬರೆದ್ರೆ ಅಥವಾ ಆಸ್ಥಾನದಲ್ಲಿ, ಇದು ಸ್ವಲ್ಪ ವಿವಾದಾಸ್ಪದವಾದ ವಿಷಯ, ತೊಂದರೆಗೂ ಸಿಗಾಕೋಬೋದು. ಅದ್ರ ಬಗ್ಗೆ ಸುಮ್ಮನೆ ಆ ರೀತಿ ಹೇಳಿ ಬಿಟ್ಬಿಡೋದು ಒಳ್ಳೆಯದು. ಮುಮ್ಮಡಿ ಕೃಷ್ಣ ಅವರು ಸಾಹಿತ್ಯದ ಒಂದು ಪ್ರೋತ್ಸಾಹ, ಸಾಹಿತ್ಯ ರಚನೆಗೆ ಸಂಬಂಧಪಟ್ಟ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವ್ರದ್ದೇ ಅಂತ ಗುರುತಿಸುವಂಥದ್ದು ಕೆಲವಿವೆ. ಇನ್ನು ಕೆಲವು ಅವ್ರ ಹೆಸರಲ್ಲಿರೋದು ಅವ್ರದ್ದು ಇರಲಾರ್ದು ಇನ್ಯಾರೋ ಈ ಕವಿದಿರ್ಬೋದು, ತಿರುಮಲಾರಿಯಂದಿರ್ಬೋದು, ಅಥವಾ ಇನ್ನೊಬ್ಬಂದಿರ್ಬೋದು, ನಂಜರಾಜಂದಿರ್ಬೋದು. ಈ ಥರ ಎಲ್ಲ ಹೇಳೋದಕ್ಕೆ ಸಾಕಷ್ಟು ಆಂತರಿಕ ಸಾಕ್ಷ್ಯಗಳನ್ನು ಒಳಗೊಂಡಂತಹ ಕೃತಿಗಳು ಕೂಡ ಇವೆ. ಆದರೆ ಈಗ ಈ ರೀತಿಯ ಚರ್ಚೆಗಳು ಬಹಳ ತೊಂದರೆಗೆ ಸಂಶೋಧಕರು ಸಿಕ್ಕಿ ಹಾಕಿಕೊಳ್ಳಬಹುದಾದ ರೀತಿಯ ಅಧ್ಯಯನಗಳು. ಅದು ಮುಂದೆ ಅರಮನೆಯಲ್ಲಿ ಮುದ್ರಣ ಆಯಿತು. ಅದಾದಮೇಲೆ ನಾನಿಲ್ಲಿ ಆರ್ಡರಲ್ಲಿ ಮಾಡಿಲ್ಲ. 1892ರಲ್ಲಿ ಗೌರ್ಮೆಂಟ್ ಪ್ರೆಸ್ ಮೈಸೂರು ಬಿ ಮಲ್ಲಪ್ಪನವರು ಕರ್ನಾಟಕ ಕಾದಂಬರಿಯನ್ನು ಅಚ್ಚು ಮಾಡಿದರು. 1993 ಈ ಕೃತಿ. 1959ರಲ್ಲಿ ಇವರೇನೆ TS ವೆಂಕಣ್ಣಯ್ಯನವರು ಮಹಾಶ್ವೇತೆ ಅಂತ ಹೊಸಗನ್ನಡದಲ್ಲಿ ಒಂದು ಬರೆದರು. 1955ರಲ್ಲಿ ಮಂಗಳೂರಲ್ಲಿ ಬಾಲ ಸಾಹಿತ್ಯ ಮಂಡಲದ ಮೂಲಕ ಆಗವು ಕಿನ್ನಿಗೋಳಿಗೆ ಎನ್ನೋರು, ಅವರು ಭಾಳ ಪತ್ರಿಕೆಗಳನ್ನು ನಡೆಸೋರು, ಒಳ್ಳೆ ಕೆಲಸ ಮಾಡಿದ್ದಾರೆ. ನಾಗವರ್ಮನ ಕಾದಂಬರಿಯ ಗದ್ಯಾನುವಾದ ಅಂತ ಮಾಡಿ, ಅಂದರೆ ಕಾದಂಬರಿ ನಮ್ಮ ಕನ್ನಡ ಜನರನ್ನು ಹೇಗೆ ಆಕರ್ಷಿಸಿದೆ ನೋಡಿ. ಮತ್ತು 1928ರಲ್ಲಿ ಸೋಸಲೆ ಕೃಷ್ಣಸ್ವಾಮಿ ಶಾಸ್ತ್ರಿಗಳು ಅನ್ನೋರು, ಸೋಸಲೆ ಕೃಷ್ಣಸ್ವಾಮಿ ಶಾಸ್ತ್ರಿಗಳು ಕಾದಂಬರಿ ಪರಿಚಯ ಅಂತ ಒಂದು ಕೃತಿಯನ್ನು ತಂದರು. 1903ರೊಳಗೆ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿಗಳು ವಿದ್ಯಾವರ್ಧಕ ಸಂಘದ ಮೂಲಕ ಅಭಿನವ ಕಾದಂಬರಿ ಅಂತ ಹೊಸಗನ್ನಡದಲ್ಲಿ ತಂದರು. ಮತ್ತೆ 1969ರಲ್ಲಿ GP ರಾಜರತ್ನಂ ಸ್ಟ್ಯಾಂಡರ್ಡ್ ಬುಕ್ ಡಿಪೋ ಮೂಲಕ ಆಶ್ಚರ್ಯ ಪರಂಪರೆ ಅಂತ ಒಂದು ಪುಸ್ತಕ ತಂದರು. ಆಶ್ಚರ್ಯ ಪರಂಪರೆಯನ್ನೂ ಸಿಗ್ತಾ ಇಲ್ಲ ಈಗ ನಮಗೆ. ಅವರೇನಾದರೂ ರೀಪ್ರಿಂಟ್ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ ಅವ್ರ ಸೊಸೆ. ಮತ್ತು SG ನರಸಿಂಹಾಚಾರ್ಯರು 1901ರಲ್ಲಿ ಕಾವ್ಯ ಕಲಾನಿಧಿ ಮೈಸೂರು ಮೂಲಕ, ಅದೇ ನಿಮ್ಮ ದಾರಿಗಳು MA ವೆಂಕಟಾಚಾರ್ಯ ಅವರು ಕನ್ನಡ ವಚನ ಕಾದಂಬರಿ ಅಂತಂದು ನನಗೆ ಪಾಪ ಅವರು ಕರೆಸಿ ಅದೆಲ್ಲ ಕೊಟ್ಟಿದ್ದಾರೆ. 1952ರಲ್ಲಿ ಬಿ ಶಂಕರ ಭಟ್ಟ, BM ಶರ್ಮಾ ಅನ್ನೋರು ಮಂಗಳೂರು ಕಡೆಯೋರು ಕನ್ನಡ ಪ್ರಪಂಚ ಪ್ರಕಾಶನದ ಮೂಲಕ ಕಾದಂಬರಿ ಅಂತ ಒಂದು ಬರೆದಿದ್ದಾರೆ. ನಾಗವರ್ಮ ಪುಣ್ಯವಂತ ನೋಡಿ, ಇಷ್ಟು ಜನ ರಿಯಾಕ್ಟ್ ಮಾಡಿದಾರಲ್ಲ ಬರವಣಿಗೆ ಮೂಲಕ. 1927ರಲ್ಲಿ ಇದು ವೆರಿ ಇಂಪಾರ್ಟೆಂಟು, ಮಂಗಳೂರು ಕ್ಯಾನ್ರೀಸ್ ಮಿಷನ್ ಪ್ರೆಸ್ ಮೂಲಕ ಐರೋಳಿ ಶಿವರಾಮಯ್ಯನವರು, ಶಿವರಾಮ್ ಕಾರಂತರಿಗೆ ಮೇಷ್ಟ್ರು, ಮುದ್ದಣ್ಣನಿಗೆ ಮೇಷ್ಟ್ರು,
ಶಿವರಾಮ್ ಕಾರಂತರಿಗೆ ಮೇಷ್ಟ್ರು, ಮುದ್ದಣ್ಣನಿಗೆ ಮೇಷ್ಟ್ರು. ಇವರು ಕಾದಂಬರಿ ಕಥಾಸಾರವು ಅಂತ ಬರೆದರು. ಈ ಐರೋಡಿ ಶಿವರಾಮಯ್ಯನವ್ರ ಚಿತ್ರ ಎಲ್ಲಿದೆ ಅಂದರೆ, ನೀವು ಮೆಜೆಸ್ಟಿಕ್ಕಲ್ಲಿ ರಾಮಕೃಷ್ಣ ಲಂಚ್ ಹೋಮ್ ಇದೆ, ಅಲ್ಲಿ ಐರೋಡಿ ಶಿವರಾಮಯ್ಯನವ್ರ ಫೋಟೋ ಇದೆ. ಐರೋಡಿ ನಾನು ಕನ್ಫರ್ಮು ಮಾಡಿಕೊಂಡೆ, ಅವ್ರ ಪೈಕಿ ಅವ್ರದ್ದೇ ಆ ಹೋಟ್ಲು. ಆ ಐರೋಡಿ ಶಿವರಾಮಯ್ಯನವ್ರು ಯಾರು ಅಂದರೆ ಮುದ್ದಣ್ಣನಿಗೆ ಮೇಷ್ಟ್ರು ಮತ್ತು ನಮ್ಮ ಶಿವರಾಮ್ ಕಾರಂತರಿಗೆ ಮೇಷ್ಟ್ರಾಗಿತ್ತು 1927ರಲ್ಲಿ. ನೋಡಿ, ಈ ಶಿವರಾಮ್ ಕಾರಂತರು ಅಂದರೆ ಎಂಥ ಮೇಷ್ಟ್ರಿದ್ರು ನೋಡಿ ಅವ್ರಿಗೆ. ಶಿವರಾಮ್ ಕಾರಂತರಿಗೆ ಅವರು ಓದಿರೋದು ಕಡಿಮೆ ಆದ್ರೂ ಪ್ರೈಮರಿ ಶಾಲೆ ಒಳಗೆ ಮೇಷ್ಟ್ರಾಗಿದ್ದರಂತೆ ಅವರು. 1899ರಲ್ಲಿ ಗರಣಿ, ವೈಯಾಕರಣಿ, ತಿಮ್ಮಣ್ಣಾಚಾರ್ಯ, ಕೃಷ್ಣಾಚಾರ್ಯ ಅನ್ನೋರು, ಗರಣಿ, ವೈಯಾಕರಣಿ, ತಿಮ್ಮಣ್ಣಾಚಾರ್ಯ, ಕೃಷ್ಣಾಚಾರ್ಯ ಅನ್ನೋರು ಕಾದಂಬರಿ ಕಥೆ ಅಂತ ಬರೆದಿದ್ದಾರೆ. ಇದು ನನಗೆ 2 ವರ್ಷದಿಂದ ಸಿಕ್ತು ಇದ್ರ ಪ್ರತಿ. ಅವ್ರ ಪುಸ್ತಕದ ಬಗ್ಗೆ ಬರೆದಾಗ ಅವರ ರಿಲೇಟಿವ್ಸು ಯಾರ್ಯಾರೋ ಪತ್ತೆ ಹಚ್ಚಿ ನನಗೆ ಅದೊಂದು ಪ್ರತಿ ತಂದು ಕೊಟ್ಟರು. ಇರಲಿ. ಮತ್ತು 1964ರಲ್ಲಿ MG ನಾಗರಾಜ್ ಅವರು ತಪಸ್ವಿನಿ ಅಂತ ಮಹಾಶ್ವೇತೆಯನ್ನು ಕುರಿತು ಸಂಗ್ರಹಾನುವಾದ ಬರೆದರು. 1864ರಲ್ಲಿ ಭಾಳ ಇಂಪಾರ್ಟೆಂಟ್ ಬುಕ್ ಇದು. ಪ್ರಕಾಶನ ಉಡುಪಿಯಿಂದ ಬನ್ನಂಜೆ ಗೋವಿಂದಾಚಾರ್ಯರು ಬಾಣಭಟ್ಟನ ಆತ್ಮಕಥೆ ಅಂತ 1964. ಮತ್ತು 1961ರಲ್ಲಿ ಧಾರವಾಡದಿಂದ ಛೇ ಎ ಕವಲಿ ಅನ್ನೋರು ರಾಮಾಶ್ರಯ ಪ್ರಕಾಶನದಿಂದ ಬಾಣಭಟ್ಟ ಮಹಾಕವಿಯ ಕಾದಂಬರಿ ಅಂತ ಕನ್ನಡದಲ್ಲಿ ನಾವು ಕಂಪೇರ್ ಮಾಡ್ಕೋಬಾರ್ದು. ಮತ್ತು 1961ರಲ್ಲಿ ಹುಬ್ಬಳ್ಳಿ ಭಾರತ್ ಬುಕ್ ಡಿಪೋಯಿಂದ M ಜೀವನ ಅನ್ನೋರು ಮಹಾಶ್ವೇತೆ ಅರ್ಥಾತ್ ಕಾದಂಬರಿ ಅಂತ ಬರೆದು. ನಾನು 1970ರ ನಂತರ ಬಂದಿರೋ ಕೃತಿಗಳು ಗಮನಿಸಿಲ್ಲ. ಅದಕ್ಕೆ ಮುಂಚಿನ ಕೃತಿ ನನ್ನ ಗಮನಕ್ಕೆ ಬಿದ್ದಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಸಾಮಾನ್ಯವಾಗಿ ಬಂದಿದ್ದರೆ ನನ್ನ ಗಮನಕ್ಕೆ ಬರುತ್ತೆ. ಸೊ ಕಾದಂಬರಿ ಎನ್ನುವಂಥದ್ದು ಕನ್ನಡ ಲೇಖಕರ ಮನಸ್ಸನ್ನು ಸೆಳೆದಿರುವ ಒಂದು ದೊಡ್ಡ ಕೃತಿ ಅನ್ನೋದನ್ನು ಹೇಳೋದಕ್ಕೋಸ್ಕರ ನಾನು ಇಷ್ಟು ಮಾತುಗಳನ್ನು ಹೇಳಬೇಕಾಗಿತ್ತು. ಸೊ ಈ ತೂರುಮರಿಯವ್ರದ್ದು ಯಾವಾಗ? ತೂರ್ಮುರಿ 18 ಗಂಗಾಧರೇಶ್ವರ ಮಡಿವಾಳೇಶ್ವರ ತೂರಮೂರಿ ಅವರು ಎಡಿಟು ಮಾಡಿದ್ದಾರೆ. ಮತ್ತು ಹೊಸಗನ್ನಡ ಅಂದರೆ ಅವ್ರ ಕಾಲದ ಹೊಸಗನ್ನಡ, ಅವನು ಬರುತ್ತಿರಲಾಗಿ ಅವಳನ್ನು ಹೋಗಿ ಕೇಳಲಾಗಿ ಅವನು ಹೀಗೆಂದನು, ಹೀಗೆ ಹಳಗನ್ನಡ ಹೊಸಗನ್ನಡ ಮಿಕ್ಸ್ ಇರ್ತಕ್ಕಂತಹ ಒಂದು ಕಾಲದ ಭಾಷೆಯನ್ನು ತೂರ್ಮುರಿಯವರ ಕೃತಿಯಲ್ಲಿ ನಾವು ಗಮನಿಸ್ಬೋದು. ಅದೊಂದು ಬಿಟ್ಟೆ ನಾನು, ಅದು ಇದೆ ನನ್ನ ಹತ್ರ, ಅದು ರೀಪ್ರಿಂಟೂ ಆಗಿದೆ. ಸೊ ಇದಿಷ್ಟು ಕೃತಿಯ ಬಗ್ಗೆ ಹೇಳುವ. ಆಮೇಲೆ ಇನ್ನು ಯಾರ್ಯಾರೋ ಡಾಕ್ಟ್ರೇಟ್ಗಳು ಅದೆಲ್ಲ ತೊಗೊಂಡಿದ್ದಾರೆ. ನಾನು ಅದನ್ನೆಲ್ಲ ಭಾಳ ಅತ್ಯಂತ ಮುಖ್ಯವಾದ ಕೃತಿಗಳು ಅಂತೇಳಿ ಬಿಟ್ಟಿದ್ದೀನಿ. ಏನೇನು ಇಲ್ಲದೆ ಇರೋ. ಸೊ ಈಗ ಈ ಸದ್ಯಕ್ಕೆ ಒಂದಿಷ್ಟು ಕೃತಿಗಳು ಮಾತ್ರ ಇದೆ. ಬಹುಶಃ ಇಬ್ಬರಿಬ್ಬರು 3 ಹತ್ತಿರ ಇಟ್ಕೊಂಡಿದ್ವಿ. ಕೃತಿ ಲಭ್ಯವಾಗುವವರೆಗೆ ಸಹಿಸ್ಕೊಳ್ಳಿ. ನಾನು ಇದು ತುಂಬ ಹೋಗುತ್ತಿದೆ, ಆದರೆ ಇದ್ರ ಬಗ್ಗೆ ಏನೋ ಒಂದು ಆತ್ಮೀಯತೆ ಇರೋದರಿಂದ ಹತ್ತಿರ ಇರಬೇಕು ಅಂತ ಹೇಳಿ ಇಟ್ಕೊಂಡಿರ್ತೀನಿ.
ಮತ್ತು ಇಲ್ಲಿ ನೋಡಿ, ಈ ನಾಗವರ್ಮ ಅನ್ನೋನಿದಾನಲ್ಲ, ಇವನ್ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಚರ್ಚೆಗಳಾಗಿವೆ ಕನ್ನಡದಲ್ಲಿ. ಆರ್ ನರಸಿಂಹಾಚಾರ್ಯರು, ಎಸ್ ಜಿ ನರಸಿಂಹಾಚಾರ್ಯರು, ಮತ್ತೆ ಕಿಟೆಲ್, ಅವನನ್ನು ಮರಿಬಾರ್ದು ನಾವು, ರೆವರೆಂಡ್ ಎಫ್ ಕಿಟೆಲ್. ಯಾಕೆಂದರೆ ಇನ್ಫ್ಯಾಕ್ಟ್ ಎಲ್ರಿಗೂ ಸಿಕ್ಕಿರೋ ಓಲೆಗರಿಗಳಲ್ಲಿ ಪ್ರಕ್ಷೇಪಗಳು ಜಾಸ್ತಿ ಇದೆ, ಅಂದರೆ ಬೇರೆಯವರು ಸೇರಿಸಿರೋ ಪದ್ಯಗಳು. ಈ ನಾಗವರ್ಮ ಜೈನ ಅನ್ನುವ ಹಾಗೆ ಪದ್ಯಗಳು ಒಳಗೆ ಓಲೆಗರಿ ಗ್ರಂಥಗಳಲ್ಲಿ ಇದೆ. ಆದರೆ ಕಿಟೆಲ್ಗೆ ಸಿಕ್ಕ ಓಲೆಗರಿಯ ಪ್ರತಿ ಅತ್ಯಂತ ಪ್ರಾಚೀನವಾದದ್ದು. ಅದರಲ್ಲಿ ಆ ಪದ್ಯಗಳಿಲ್ಲ. ನೋಡಿ, ಸಂಶೋಧಕರು ಹೇಗೆ ಲೆಕ್ಕ ಹಾಕ್ತಾರೆ. ಒಂದು ಅಥೆಂಟಿಸಿಟಿಗೆ ಅತ್ಯಂತ ಪ್ರಾಚೀನ ಪ್ರತಿಯನ್ನು ಗಮನಿಸ್ತಾರೆ. ಅದರಿಂದ ಕಾಪಿ ಆದಾಗ ಬೇರೆ ಪದ್ಯಗಳು ಸೇರ್ಕೊಂಡಿರ್ಬೋದು ನಂತರದ ಕಾಲದ್ದು. ಆದ್ದರಿಂದ ಅತ್ಯಂತ ಪ್ರಾಚೀನ ಪ್ರತಿನ ಇಟ್ಕೊಂಡು ಟಿ ಎಸ್ ವೆಂಕಣ್ಣಯ್ಯನವರು, ಯಾಕೆಂದರೆ ಈ ಟಿ ಎಸ್ ವೆಂಕಣ್ಣಯ್ಯನವರು ಮತ್ತು ಎ ಆರ್ ಕೃಷ್ಣಶಾಸ್ತ್ರಿಗಳು ಈ ಜೋಡಿ ಇದೆಯಲ್ಲ, ಇವ್ರ ಜವಾಬ್ದಾರಿ ಬಹಳ ದೊಡ್ಡದು. ಕನ್ನಡ ಕಟ್ಟೋ ಕೆಲಸ. BA MAಗಳಿಗೆ ಟೆಕ್ಸ್ಟ್ ಇಡಬೇಕು, ಒಳ್ಳೆಯ ಅಭಿರುಚಿ ಇರಬೇಕು, ಜನ ಬರಬೇಕು. ಸಂಸ್ಕೃತದ ಆಕರ್ಷಣೆಯನ್ನು ಮೀರಿ ಅದನ್ನು ಬಿಟ್ಟು ಕನ್ನಡಕ್ಕೆ ಬರೋ ಹಾಗೆ ಮಾಡಿದ್ದಾರೆ ಬೇಕಾದಷ್ಟು ಜನರು. ಆಮೇಲೆ ದೊಡ್ಡ ದೊಡ್ಡ ಸಂಸ್ಕೃತ ವಿದ್ವಾಂಸರೆಲ್ಲ ಎ ಆರ್ ಕೃಷ್ಣಶಾಸ್ತ್ರಿಗಳು ಮತ್ತು ಟಿ ಎಸ್ ವೆಂಕಣ್ಣಯ್ಯನವರು ಅಂದರೆ ಅಂಥ ಗೌರವ. ಒಂಥರ ಅಕಾಡೆಮಿಕ್ ಇದರಲ್ಲಿ ತುಂಬ ಸ್ಟ್ರಾಂಗ್ ಅವರು. ನೋಡಿ, ಲಿಂಗ್ವಿಸ್ಟಿಕ್ಸು ವ್ಯಾಕರಣ ಪೇಪರ್ಗೆ ಪರೀಕ್ಷಕರಾಗಿ UV ಸ್ವಾಮಿನಾಥಯ್ಯರನ್ನ ಕರೆದಿದ್ದಾರೆ. ಮೈಸೂರಿನ ಇಂಡಿಯಾದಲ್ಲಿ ಇನ್ನು ಯಾವ ಯೂನಿವರ್ಸಿಟಿ ಆ ಕೆಲಸ ಮಾಡಿಲ್ಲ. ಮದ್ರಾಸ್ ವಿಶ್ವವಿದ್ಯಾಲಯ ಅಷ್ಟೇ ಅಲ್ಲದೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ಗ್ರಾಮರ್ ಪೇಪರ್ ಸೆಟ್ಟಿಂಗಿಗೆ ಸಂಬಂಧಪಟ್ಟಾಗೆ ಆ ಬೋರ್ಡ್ ಒಳಗೆ ಅವರು UV ಸ್ವಾಮಿನಾಥ ಅಯ್ಯರು ಮೆಂಬರು. 1917ನೇ ಇಸ್ವಿ ಒಳಗೇನೆ, 1917-18 ಶ್ರೀಕಂಠ ಶಾಸ್ತ್ರಿಗಳು, ದೇವರು ನರಸಿಂಹ ಶಾಸ್ತ್ರಿಗಳು ಇವರೆಲ್ಲ ವಿದ್ಯಾರ್ಥಿಗಳಾಗಿರುವ ಅಂದರೆ ಅಕಾಡೆಮಿಕ್ ಆಗಿ ಬಹಳ ದೊಡ್ಡ ಆಲೋಚನೆಗಳನ್ನು, ದೊಡ್ಡ ಹಂತದ ಆಲೋಚನೆಗಳನ್ನು ಮಾಡ್ತಾ ಇದ್ದಂತಹ ವಿದ್ವಾಂಸರುಗಳು ಅವರು. ಇಲ್ಲಿ ಕನ್ನಡದಲ್ಲಿ ಸಮಸ್ಯೆ ಆಗಿರೋದೇನು ಅಂದರೆ, ಈ ನಾಗವರ್ಮನಿಗೆ ಸಂಬಂಧಪಟ್ಟಾಗೆ ನಾಗವರ್ಮ ಅನ್ನೋನು ಬರೆದಿರುವ ಕೃತಿಗಳು ಕಾದಂಬರಿ, ಕರ್ನಾಟಕ ಕಾದಂಬರಿ, ಛಂದೋಂಬುದಿ, ಕಾವ್ಯಾವಲೋಕನ, ಶಬ್ದಸ್ಮೃತಿ, ಅಭಿಧಾನ ವಸ್ತುಕೋಶ, ಇಷ್ಟು ಕೃತಿಗಳು ಈ ನಾಗವರ್ಮನ ಹೆಸರಿನಲ್ಲಿ ಇವೆ. ಇಷ್ಟು ಕೃತಿಗಳು ಅವನ ಹೆಸರಲ್ಲಿ ಇವೆ. ಅದರೊಳಗೆ ಈ ಕಾವ್ಯಾವಲೋಕನ, ಶಬ್ದಸ್ಮೃತಿ, ಅಭಿಧಾನ ವಸ್ತುಕೋಶದೊಳಗೆ 3ರೊಳಗೆ ಆರಂಭದ ಪದ್ಯಗಳಲ್ಲಿ 7-8 ಪದ್ಯಗಳಲ್ಲಿ ಜಿನಸ್ವಾಮಿಯ ವರ್ಣನೆ ಬರೋದರಿಂದ ಅವನು ಜೈನ ಕವಿ ಅಂತಲೂ, ಕಾದಂಬರಿ ಮತ್ತು
ಛಂದೋಂಬುದಿಯೊಳಗೆ ಬರುವ ಪ್ರಾರ್ಥನಾ ಪದ್ಯಗಳು ಛಂದೋಂಬುದಿಯಲ್ಲಿ ನೇರವಾಗಿ ಈಶ್ವರನ ಪ್ರಾರ್ಥನೆ ಬರುತ್ತೆ. ಆಮೇಲೆ ನೋಡಿ, ಈ ಶಾಕುಂತಲ ನಾಟಕದ ಮೊದಲನೆಯ ಪದ್ಯ ಇದೆಯಲ್ಲ, ನಾಂದಿಯ ಪದ್ಯ, ಅದರಲ್ಲಿ 8 ಜನರನ್ನ ಸ್ಮರಿಸ್ಕೋತಾನವನು. ಆರಂಭದ ಪದ್ಯ ಬಹಳ ವಿಚಿತ್ರವಾಗಿದೆ, ಅದು ವೆರಿ ಅಮೇಝಿಂಗ್. ಎಲ್ಲ ತ್ರಿಮೂರ್ತಿಗಳನ್ನ ಸ್ಮರಿಸ್ಕೊಂಡ್ರೆ ಕಾಳಿದಾಸ ಶಾಕುಂತಲ ನಾಟಕದೊಳಗೆ ನಾಂದಿ ಪದ್ಯ ನೋಡಿ, ಫಸ್ಟು ಪಂಚಭೂತಗಳು, ಸೂರ್ಯ, ಚಂದ್ರ, ಆಮೇಲೆ ಇನ್ನೊಂದು ಯಾವುದೋ ಇದೆ, ಮರ್ತೆ ನಾನು ಸದ್ಯ. ಈ 8 ಅಂಶಗಳನ್ನು ಸ್ಮರಿಸ್ಕೋತಾನೆ ಮೊದಲು. ಯಾವುದು ಧಾತೃ ಸೃಷ್ಟಿಗೆ ಮೊದಲು ಜಲ, ನಮ್ಮ ಬಸವಶಾಸ್ತ್ರಿಗಳನ್ನು ಅಲ್ಲ. ಸೊ ಚಂದ್ರನನ್ನು ಬರುತ್ತಲ್ಲಿ, ಅಂದರೆ ಅಲ್ಲಿಗೆ ಅಲೋಡ್ ಅಂತ. ಯಾಕೆಂದರೆ ಭಾಳ ಈ ಕಾವ್ಯಾರಂಭ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಕಾವ್ಯಾರಂಭ ನಾಟಕ ಎಲ್ಲ ದೇಶಗಳಲ್ಲಿ. ಹ್ಯಾಮ್ಲೆಟ್ ಮೊದಲನೇ ಅಂಕ ನೋಡಿ ಹೆಂಗಿದೆ. ಹ್ಯಾಮ್ಲೆಟು ಯಾವ ಕಾಳಿದಾಸನ ಕಡಿಮೆ, ಯಾವ ವ್ಯಾಸನ ಕಡಿಮೆ, ಯಾವ ಭಾಸನ ಕಡಿಮೆ. ಹ್ಯಾಮ್ಲೆಟ್ ನಾಟಕದ ಆರಂಭ. ಅಥವಾ ನಮ್ಮ ಸಾಫೋಕ್ಲಿಸ್ ಪ್ರಸಿದ್ಧವಾದದ್ದು ವೈದಿಪೌಸ್ ನಾಟಕದ ಆರಂಭ. ಸೊ ನಾಟಕದ ಆರಂಭದಲ್ಲೇ ಅವನು ಏನು ಮಾಡ್ತಾನೆ, 8 ಅಂಶಗಳನ್ನು ಸ್ಮರಿಸ್ಕೋತಾನೆ. ನಾಗವರ್ಮನ್ ಸ್ಪೆಷಲ್ ಏನು ಅಂದರೆ, ಕಾದಂಬರಿ ಒಳಗೆ ಅವನು ಶೈವ ಬ್ರಾಹ್ಮಣನಾದರೂ ಚಂದ್ರನನ್ನು ಸ್ಮರಿಸ್ಕೋತಾನೆ. ಕನ್ನಡದಲ್ಲಿ ಯಾವ ಹಳೆಗನ್ನಡ ಕಾವ್ಯದಲ್ಲಿಯೂ ಚಂದ್ರನನ್ನು ಮಾತ್ರ ಮೊದಲನೇ ಪದ್ಯ. ಅಫ್ಕೋರ್ಸ್ ಆ ಚಂದ್ರ ಯಾರು ಅಂದರೆ ಈಶ್ವರನ ತಲೆ ಮೇಲಿರೋ ಚಂದ್ರ ಅಂತ. ಈಶ್ವರನನ್ನೆಲ್ಲ ಪ್ರಾರ್ಥಿಸ್ತಾ ಇರೋದು. ಈಶ್ವರನ ತಲೆಗೆ ಆಭರಣವಾಗಿರುವ ಚಂದ್ರ ನಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ. ನೀವು ಕಾದಂಬರಿಯ ಒಟ್ಟು ಟೋನ್ ಗಮನಿಸಿ, ಅದರ ಮಾರ್ಧವತೆ, ಅದರ ಆರ್ದ್ರತೆ, ಅಲ್ಲಿ ಬರುವ ಪರಿಸರ, ಪಕ್ಕಾ ಪೊಯೆಟ್. ಅದನ್ನು ಗುರುತಿಸ್ಬೇಕು, ಟ್ಯಾಲಿ ಮಾಡ. ಆ ಕಾವ್ಯಕ್ಕೆ, ಇಂತಹ ಕಾವ್ಯಕ್ಕೆ ಆರಂಭದಲ್ಲಿ ಪ್ರಾರ್ಥಿಸಬೇಕಾದ್ದು ಚಂದ್ರನನ್ನೇ ಹೊರತು ಬೇರೆಯವ್ರನ್ನ ಅಲ್ಲ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಹಂಗೆ ಮಾಡಾಕ್ಬಿಡ್ತಾನೆ, ಹಂಗೆ ಮಾಡಾಕ್ಬಿಡ್ತಾನೆ. ಆಮೇಲೆ ನಾಯಿಕಾ ಪ್ರಧಾನವಾದ ಕಾವ್ಯ ಮೊದಲನೇ. ಎಲ್ಲವೂ ನಾಯಿಕಾ ಪ್ರಧಾನವಾದ ಕಾವ್ಯ. ದ್ರೌಪದಿ ಯಾವ ಕಡಿಮೆ, ಸೀತೆ ಯಾವ ಕಡಿಮೆ ಇರಬಹುದು, ಆದರೂ ಫಾರ್ಮಲ್ ಇದರಲ್ಲಿ ನೋಡಿದ್ರೆ ನಾಯಿಕಾ ಪ್ರಧಾನವಾದ ಕಾವ್ಯ ಯಾವುದು? ಈ ಕಾದಂಬರಿ. ಇವನು ಪ್ರಭಾ ಕಾದಂಬರಿ ಅನ್ನೋದು ಸ್ತ್ರೀ ಪಾತ್ರದ ಹೆಸರು. ಆಮೇಲೆ ಇಡೀ ಭಾರತದಲ್ಲಿ ಕಾದಂಬರಿ ಅಂತ ಒಂದು ಸಾಹಿತ್ಯ ಪ್ರಕಾರಕ್ಕೆ ಬಂದದ್ದು ಕನ್ನಡದಲ್ಲಿ ಮಾತ್ರ. ಕಾದಂಬರಿ ಅದೇನು ಕನ್ನಡ ಮನಸ್ಸುಗಳು. ಅದು ಯಾರೋ ಭಾವಗೀತೆ ಅಂದ್ಬಿಟ್ರಿ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ಬಾಲ ಸಾಹಿತ್ಯ ಮಂಡಲದವರು 1915ರಲ್ಲಿ ಭಾವಗೀತ ಅಂತ ಒಂದು ಸಂಕಲನ ತಂದಿದ್ದಾರೆ. ನನಗೆ ಅದಕ್ಕೂ ಮೊದಲು ಭಾವಗೀತ ಅನ್ನೋ ಶಬ್ದನ ಒಂದು ನವೋದಯ ಕಾಲದ ಅಥವಾ ಸ್ವಲ್ಪ ಪೂರ್ವಕಾಲದ ಪದ್ಯ ಅನ್ನೋ ಹೆಸರಲ್ಲ, ಅದಕ್ಕೆ ಮೊದಲು ನೋಡಿಲ್ಲ ನಾನು. ಭಾವಗೀತ ಅಂತ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಮಾತ್ರ ಉಳ್ಕೊಂಡಿದೆ ಒಂದು ಪ್ರತಿ, ಬೇರೆ ಎಲ್ಲೂ ಸಿಗಲಿಲ್ಲ ನನಗೆ. ಭಾವಗೀತ ಅಂತ ಅದರ ಹೆಸರು. ನೋಡಿ, ಲಿರಿಕ್ ಅನ್ನೋದಕ್ಕೆ ಕನ್ನಡದಲ್ಲಿ ಭಾವಗೀತೆ ಅಂತ ಎಷ್ಟು ಚೆನ್ನಾಗಿ ಹೊಂದಿತು ನೋಡಿ. ಅದೇ ಥರ ಕಾದಂಬರಿ ಅನ್ನೋದು ನಾವೆಲ್
ಅನ್ನೋದಕ್ಕೆ ಪರ್ಯಾಯವಾದ ಪದವಾಗಿ ಕನ್ನಡದಲ್ಲಿ ಬಳಸೋದು. ಅಂದರೆ ಪ್ರೋಸು ಕನ್ನಡ ನಾಗವರ್ಮನ್ ಬಿಟ್ಟರು ಬಾಣ ಕಾದಂಬರಿ ಇದೆಯಲ್ಲ. ಆಮೇಲೆ ನೀವು ಈ ಕಾದಂಬರಿ ಗದ್ಯಾನುವಾದಗಳನ್ನು ನೋಡಿ, ಸುಮಾರು 1850ರಿಂದ 1920ರವರೆಗೆ ಕಾದಂಬರಿ ಕತೆ ಬೇರೆ ಬೇರೆ ರೂಪದಲ್ಲಿ ಕನ್ನಡದಲ್ಲಿ ಕಾಣಿಸ್ಕೊಂಡಿವೆ. ಇವೆಲ್ಲ ಹೋಲ್ಸೇಲ್ ಆಗಿ ವರ್ಕ್ ಆಗಿರುತ್ತೆ. ಯಾವುದ್ರ ಪ್ರಭಾವ ಯಾರ ಮೇಲೆ ಆಯಿತು, ಯಾರು ಮೊದಲು ಕರೆದ ಗೊತ್ತಾಗುತ್ತೆ. ಮತ್ತೆ ಅವನು ಜೈನ, ಆ ಉಳಿದ ಕಾವ್ಯಗಳನ್ನು ಬರೆದಿದ್ದಾನಲ್ಲ, ಅವನು ಜೈನ ಧರ್ಮಕ್ಕೆ ಸೇರಿದವನು, ಕ್ಲಿಯರು. ಅವನು ಕಾಲದ ದೃಷ್ಟಿಯಿಂದ ಆಮೇಲೆ ಬಂದಂಥವನು. ಆದ್ದರಿಂದ ಅವನನ್ನು ನಾಗವರ್ಮ ಅಂತ ಹೇಳಿ, ಎರಡನೇ ನಾಗವರ್ಮ ಅಂತ ಕರೀತಾರೆ. ಈ ಪ್ರಸ್ತುತ ಕಾದಂಬರಿಯನ್ನು ಬರೆದವನನ್ನು ಮೊದಲನೇ ನಾಗವರ್ಮ ಅಂತ ಹೇಳಿ ಆದ್ದರಿಂದ ಕರೆಯಲಾಗುತ್ತೆ. ಈ ಮೊದಲನೇ ನಾಗವರ್ಮಂದು 2 ಕೃತಿಗಳು, ಒಂದು ಕಾದಂಬರಿ, ಇನ್ನೊಂದು ಚಂದೋಂಬುದಿ ಅದರ ಹೆಸರು. ತುಂಬ ಹಿಂದೆನೇ ಬಂದಿದೆ ನೋಡಿ ಕನ್ನಡದಲ್ಲಿ ಛಂದಸ್ಸಿನ ಬಗ್ಗೆ ಕೃತಿ. ವೈದಿಕ ಕವಿ ಮಾತ್ರ ಬಹುಶಃ ಆ ಕಾಲದಲ್ಲಿ ಆ ರೀತಿಯ ಒಂದು ಶಾಸ್ತ್ರಕೃತಿಯನ್ನು ರಚಿಸೋದಕ್ಕೆ ಸಾಧ್ಯ ಆಗಿ ಅದು ಏನೇನು ಸಾಧ್ಯತೆಗಳಿದೆಯೋ ಎಲ್ಲ ಆಗೋಗ್ಬಿಟ್ಟಿದೆ ಕನ್ನಡದಲ್ಲಿ. ಇಂಥದ್ದಿಲ್ಲ ಅಂತ ನಾವು ಹೇಳೋ ಹಾಗಿಲ್ಲ. ಈ ಇಡೀ 18-19ನೇ ಶತಮಾನದ ಮೊದಲಿನವರೆಗೆ ಯಾವ ರೀತಿಯ ಛಂದೋರೂಪಗಳು ಇರಲಿಲ್ವೋ ಅದನ್ನೆಲ್ಲ BM ಶ್ರೀ ಅವರು, ಕುವೆಂಪು, ಪೂತಿನ, ಬೇಂದ್ರೆ ಇವರೆಲ್ಲ ಟ್ಯಾಪ್ ಮಾಡಲಿಲ್ವ? ಅರ್ಧ ಷಟ್ಪದಿಗಳು. ಆಮೇಲೆ ನೀವು ಅದರಲ್ಲಿ ತುಂಬ ಆಶ್ಚರ್ಯ ಆಗೋದು ಅಡಿಗರದೇನೆ. ಸಿಕ್ಕಾಪಟ್ಟೆ ಷಟ್ಪದಿಗಳು, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿಗಳು ಎಷ್ಟಿದೆ ಅಂದರೆ ಅವರ ಮೊದಲ ಕೃತಿಯಲ್ಲಿ ಪರಂಪರೆ ಅವ್ರ ಮೇಲೆ ಎಷ್ಟು ಕೆಲಸ ಮಾಡಿದೆ ಅನ್ನೋದನ್ನು ನೋಡಿದ್ರೆ, ಒಂದು ಕಾಲದ ಕವಿಯ ಕೃತಿ ಮತ್ತು ಆ ಭಾಷೆಯ ಸಾಹಿತ್ಯ ಪರಂಪರೆಯೊಂದಿಗೆ ಹೇಗೆ ಸಂಬಂಧ ಇರುತ್ತೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಗೋಪಾಲಕೃಷ್ಣ ಅಡಿಗರ ಕಾವ್ಯ ಇದನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಮತ್ತು ಇವನು ಈ ನಾನು ಹೇಳಿದೆ ಬಾಣಭಟ್ಟನ ಬಗ್ಗೆ ಹೇಳಿದ್ದು, ಇವನಲ್ಲಿ ಆ ವಿದ್ವತ್ತಿನ ಅಂಶವನ್ನೆಲ್ಲ ಅವನು ಏನು ಮಾಡಿಬಿಟ್ಟಿದ್ದಾನೆ, ಚಂದೋಂಬುದಿಗೆ ತುಂಬಿಕೊಂಡ್ಬಿಟ್ಟಿದ್ದಾನೆ. ಮತ್ತು ಸೃಜನಶೀಲತೆಯ ಹೆಪ್ಪುಗಟ್ಟಿದ ಒಂದು ಹುತ್ತ ಅನ್ಬೋದು. ಸೃಜನಶೀಲತೆಯ ಹೆಪ್ಪುಗಟ್ಟಿದ ಹುತ್ತ. ಮೇಷ್ಟ್ರುಗಳು ಹೆದರ್ಕೊಳ್ಳೋರು ಕಾದಂಬರಿ ಪಾಠ ಮಾಡೋದಕ್ಕೆ. ಮೇಷ್ಟ್ರುಗಳು ಹೆದರ್ಕೊಳ್ಳೋರು. ಅಷ್ಟರ ಮಟ್ಟಿಗಿನ ಒಂದು ಅನುಭವದ ವಿವಿಧ ಆಯಾಮಗಳು, ಮನಸ್ಸಿನ ಸೂಕ್ಷ್ಮಗಳು ಇದರೊಳಗೆ ಬರುತ್ತೆ. ಅದು ನಮ್ಮ ಈ ನಾಗವರ್ಮನ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು. ಮತ್ತು ಇವನು ಒಬ್ಬ ಚಂದ್ರ ಅನ್ನುವ ರಾಜನ ಬಳಿ ಇದ್ದ ಅಂತ ಹೇಳ್ತಾರೆ. ಆದ್ದರಿಂದ ಅವನು ಚಂದ್ರನನ್ನು ತಂದಿರ್ಬೋದು ಅಂತ. ಜೈನ ಕವಿಗಳಲ್ಲಿ ಸಮಕಾಲೀನತೆ ಮತ್ತು ರಾಜಕೀಯ ಸೇರಿಸೋ ಪದ್ಧತಿಯನ್ನು ಪಂಪಾದಿಗಳು ಆರಂಭ ಮಾಡಿದರು. ನಾಗವರ್ಮನಂಥ ಕವಿ ಪಂಪನನ್ನು ಓದದೇ ಬಿಟ್ಟಿರ್ತಾನೆ, ಮೆಚ್ಕೊಂಡು ಇರ್ತಾನೆ. ಆದ್ದರಿಂದ ಅವನಿಗೆ ಆಶ್ರಯವನ್ನು ಕೊಟ್ಟಿದ್ದವನಿಗೆ ಅವನು ಚಂದ್ರ ಅನ್ನೋ ಒಬ್ಬ ರಾಜ ಆದದ್ರಿಂದ ಬಹುಶಃ ಅವನು ಚಂದ್ರನ ಪ್ರಾರ್ಥನೆಯನ್ನು ಅಲ್ಲಿ ಮಾಡಿರಬಹುದು ಅನ್ನುವ ಒಂದು ಊಹೆನೂ ಇದೆ. ವ್ಯಾವಹಾರಿಕವಾಗಿ ಅದು
ತಪ್ಪು ಸರಿಯ ಪ್ರಶ್ನೆ ಅಲ್ಲ, ಇರುವ ವಸ್ತುಸ್ಥಿತಿ. ಈ ಕಥೆಯ ಸ್ವರೂಪ ಇದೆಯಲ್ಲ, ಒದ್ದಾಡೋಗ್ಬಿಡ್ತಾರೆ. ಯಾರು ಹೇಳ್ತಾ ಇದ್ದಾನೆ? ಗಿಳಿ ಹೇಳ್ತಾ ಇದೆಯೋ, ವೈಶಂಪಾಯನ ಹೇಳ್ತಾ ಇದ್ದಾನೋ, ಜಾಬಾಲಿ ಮುನಿಗಳು ಹೇಳ್ತಾ ಇದ್ದಾರೋ, ಅಥವಾ ಕವಿಯ ಸ್ವಗತವೋ? ನಾನು ಅದೆಲ್ಲ ನಿಮ್ಮ ಕೈಲೇ ಹೇಳಿಸ್ಬೇಕು ಅಂತ ಓದಿ ಅಂದರೆ ಒಂದು ನಿರೂಪಣೆಯ ಕ್ರಮ ಇದೆಯಲ್ಲ, ಆ ಸಂಕೀರ್ಣತೆ ಇದೆಯಲ್ಲ, ಒಡ್ಡಾರಾಧನೆಯೂ ಹಾಗೆ. ಕನ್ನಡದಲ್ಲಿ ಒಡ್ಡಾರಾಧನೆ ಇದೆಯಲ್ಲ, ಒಡ್ಡಾರಾಧನೆಯ ಕಥೆಗಳಲ್ಲೂ ಹಾಗೆ 40 ಪುಟದ್ದು 50 ಪುಟಗಳು ಕಥೆ ಇದೆ. ಕಥೆಯೊಳಗೆ ಕಥೆ. ಹುಡುಗರಿಗೆ ಅನೋಟೇಷನ್ ಕೊಟ್ಟರೆ ಸತ್ತೋಗ್ಬಿಡೋರು, ಯಾರೋ ಒಬ್ಬರೋ ಇಬ್ಬರು ಕರೆಕ್ಟ್ ಆಗಿ. ಆ ಸಂದರ್ಭನಲ್ಲಿ ಯಾರು ಹೇಳಿದ್ದಾರೆ ಅದು ಹೇಳಬೇಕು. ಅಂದರೆ ನೋಡಿ, ಪರೀಕ್ಷೆಗೋಸ್ಕರ ಕಾವ್ಯ ಬರೆಯಲ್ಲ ಯಾರು. ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಬರೀಲಿ ಅಂತ ಒಡ್ಡಾರಾಧನೆ ಬರೆದಿದ್ದನ್ನ ಇಲ್ಲ. ಸೊ ಇಲ್ಲಿ ಈ ಕತೆ ಇನ್ನೂ ಹೆಚ್ಚು ಸಂಕೀರ್ಣವಾದ ಕತೆ. ಹೇಳಿ ಕೇಳಿ ಮನೋವ್ಯಾಪಾರ, ಅದರೊಳಗೆ ಸಂಕೀರ್ಣ ಅಂದಾಗ ಶ್ರೀಧರ್ ಮೂರ್ತಿ ಚೆನ್ನಾಗಿ ವಿಶ್ಲೇಷಣೆ ಮಾಡ್ಬೇಕು ನೀವು. ಒಂದು ರೀತಿ ದೊಡ್ಡ ಅಪರೂಪದ ಅನನ್ಯ ಕೃತಿ ಕನ್ನಡದೊಳಗೆ. ನಾನು ಭಾಳ ಜನಕ್ಕೆ ಬೇಡ್ಕೊಂಡೆ, ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಯಾವುದೋ ಒಂದು ಮಾಡಿಬಿಡ್ತೀವಿ, ಇದನ್ನು ಟ್ರಾನ್ಸ್ಲೇಟ್ ಮಾಡಿ, ಪಂಪನ್ನು ಟ್ರಾನ್ಸ್ಲೇಟ್ ಮಾಡಿ. ಅವ್ರಿಗೆ ಇಲ್ಲ ಸರ್ ಪಬ್ಲಿಷರ್ ಬೇಕು ಅಂತ. ಪಬ್ಲಿಷರ್ ಸಿಗಬೇಕು ನಮಗೆ. ಕಾದಂಬರಿ ಅಂದರೆ ಯಾರೂ ಪಬ್ಲಿಷರ್ ಸಿಗೋಲ್ಲ, ಇನ್ಯಾವುದೋ ಒಂದು ಕಾವ್ಯ ಅಂದರೆ ಸಿಗ್ತಾರೆ. ಒಂದು ಪದ್ಯ ಓದಿ ಶುರು ಮಾಡ್ಬಿಡ್ತೀವಿ, ನಾಳೆಯಿಂದ ಮಧ್ಯೆ ಇನ್ನೂ ಕವಿ ಬಗ್ಗೆ ಹೇಳೋದು ಬರ್ತಾ ಇರುತ್ತೆ. ಶ್ರೀಮನ್ನಾಗೇಂದ್ರ ಭೋಗ ಸ್ಫುರದರುಣಮಣಿ ಜ್ಯೋತಿ ಸಂಧ್ಯಾ ನಿಬದ್ಧ ಪ್ರೇಮಂ. ರನ್ನನ ಹೊಡೆದಾಟದ ಕಾವ್ಯಕ್ಕೂ ಆ ಪದ್ಯಗಳಿದೆಯಲ್ಲ, ಗದಾ ಯುದ್ಧದಲ್ಲಿ ಗದೆಗಳ ಘಟನೆಯ ಸದ್ದು, ಈ ಪದ್ಯಕ್ಕೂ ಟೋಟಲಿ ಆಪೋಸಿಟ್. ಇಲ್ಲ, ಅವನು ಕವಿನೇ. ಹೇಗೆ ಚೇಂಜ್ ಆಗುತ್ತೆ ನೋಡಿ, ಸಬ್ಜೆಕ್ಟ್ ಚೇಂಜ್ ಆದಾಗೆ ಆ ಭಾಷಾ ಪ್ರಯೋಗ. ಕವಿ ವಕ್ರ ವ್ಯಾಪಾರ ಅಂತ ಕರೀತಾರೆ ಕಾವ್ಯನ. ಕವಿ ವಕ್ರ ವ್ಯಾಪಾರ ಅಂತ ರಾಜಶೇಖರ ಅನ್ನೋನು ಕಾವ್ಯ ಮೀಮಾಂಸೆ ಒಳಗೆ ಹೇಳೋದು. ಭಾಷೆಯನ್ನ, ಮಾಮೂಲಿ ಭಾಷೆಯನ್ನು ತಿರುಚಿ ಬರಿಬೇಕು ಕಾವ್ಯದಲ್ಲಿ. ಅದನ್ನೇ ಪಂಪ ಕೊಂಕುವೆತ್ತ ಪೊಸನುಡಿ ಅಂತಾನೆ. ಎಷ್ಟು ಚೆನ್ನಾಗಿರುತ್ತೆ. ಕೊಂಕುವೆತ್ತ ಪೊಸನುಡಿ. ಮೇಷ್ಟ್ರೇ, ಸರ್ ಕೊಂಕುವೆತ್ತ ಪೊಸನುಡಿ ಅಂದರೆ ಏನು ಸರ್ ಅಂತ. ನಿಮಗೆ ಕನ್ನಡ ಗೊತ್ತಿರೋರಿಗೆ ಅರ್ಥ ಆಗಬೇಕು. ಕೊಂಕು ಅಂದಾಗ ಕೊಂಕು ಮಾತಾಡ್ತಾನೆ ಅಂತಾನೆ. ಆದರೆ ಕೊಂಕು ಅಂದಾಗ ಕಾವ್ಯ ಮೀಮಾಂಸೆ ಒಳಗೆ ಪಾಸಿಟಿವ್ ಅದು. ಕೊಂಕು ಡಿವಿಯೇಷನ್ ಇನ್ ಲ್ಯಾಂಗ್ವೇಜ್ ಅಲ್ವಾ. ಟ್ರಿನ್ ಸೈಕಲ್ಲು, ಪಂಪಂ ಕಾರು, ಲಟಕ ಪಟಕ ಜಟಕ ಅಡಿದ್ರು ಹಿಂಗೆ ಬರೀತಾರೆ ಇದರಲ್ಲಿ. ಇಲ್ಲಿ ನೋಡಿ, ಟ್ರಿನ್ ಸೈಕಲ್ಲು, ಪಂಪಂ ಕಾರು, ಲಟಕ ಪಟಕ ಜಟಕ. ಕೊಂಕುವೆತ್ತ ಪೊಸನ್ನು. ಸೊ ಅದು
ಈಗ ಪಂಪ್ನಿಂದ ಇವತ್ತಿನವರೆಗೂ ಬಂದಿರುವ ಒಂದು ಶಾರ್ದೂಲ ವಿಕ್ರೀಡಿತ ಪದ್ಯ ತಗೊಳ್ಳಿ, ಪಂಪಂದೊಂದು, ಅಭಿನವ ಪಂಪಂದೊಂದು, ರನ್ನಂದೊಂದು, ಒಂದೇ ಥರ ಇರೋಲ್ಲ. ಅಲ್ಲಿ ಏನು ವಸ್ತು ಸರಿಯಾದ ಕವಿ ಹೇಗೆ ಮಾಡ್ತಾನೆ ಅಂದರೆ ಅದಕ್ಕೊಂದು ಹೊಸ ರೂಪ ಕೊಟ್ಟು, ಬರೀ ಭಾಮಿನಿ ಷಟ್ಪದಿ ಒಳಗೇನೆ 6 ಸಾಲಿನ ಪದ್ಯದಲ್ಲಿ ಭಾಮಿನಿ ಷಟ್ಪದಿ ಒಳಗೆ ನಾನು ನಮ್ಮ ಅರವಿಂದ ಅವರಿಗೆ ಕೊಟ್ಟು ಮ್ಯಾಥಮೆಟಿಕ್ಸು, ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ಕೊಟ್ಟು, ಅವರು 248 ಥರ ಭಾಮಿನಿ ಷಟ್ಪದಿ ಬರಿಬೋದು. 248, 3-4 ಮಾತ್ರೆ ಅಂದರೆ 3 ಮಾತ್ರೆ ಅಂದರೆ 3 ಲಘು, 1 ಊರು 1 ಲಘು, 1 ಲಘು 1 ಗುರು. ಇದು ಮೊದಲನೇ ಆರಂಭದ ಗಣ ಇಟ್ಕೊಂಡು ಅದಿಟ್ಕೊಂಡು ಬೇರೆ ಬೇರೆ ಆಮೇಲೆ ಎಷ್ಟು ಗಣಗಳಿವೆ. ಅಕ್ಷರಗಳ ವಿನ್ಯಾಸದ ಭಿನ್ನತೆಗೆ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಮಾಡಿದ್ರೆ 248 ಥರ ಬರೀಬೋದು. ಆ 248 ಥರನೂ ಬರೆದಿದ್ದಾನೆ ಕುಮಾರವ್ಯಾಸ. ಅವನ್ನೇನು ಮ್ಯಾಥಮೆಟಿಷಿಯನ್ ಅಂತ ಕರಿಬೇಕು, ಮ್ಯೂಸಿಷಿಯನ್ ಅಂತ ಕರಿಬೇಕು, ಏನಂತ ಕರಿಬೇಕು, ರಾಗನೂ ಅಲ್ಲಿ ಬರುತ್ತಲ್ವ ಚಂದ. ಶ್ರೀಮನ್ನಾಗೇಂದ್ರ ಭೋಗ ಸ್ಫುರದರುಣ ಮಣಿ ದ್ಯೋತಿ ಸಂಧ್ಯಾ ನಿಬದ್ಧ ಪ್ರೇಮಂ ಪ್ರೋದ್ಯ ತರಂಗ ಉತ್ತ ಸರದ ಅಮರ ನದಿ ಶಿಖರೋದಾರ ತಾರಾರಾಮಂ ಹೇಮ ಪ್ರಭಾ ಸ್ಫುರಿತ ಗಿರಿಶ ಚಂಚತ್ ಜಟಾಜಾಲ ಜೂಟ ವ್ಯೋಮ ಪ್ರೋದ್ಭಾಸಿ ಚಂದ್ರಂ. ಓದ್ಕೋಬೇಕಾದ ಅಲ್ಲಿವರೆಗೂ ಓದ್ಕೋಬೇಕು. ತ್ರಿಭುವನ ಜನಕ್ಕೆ ಆನಂದಮಂ ಮಾಡುಗೆ ಎಂದು ಆ ಚಂದ್ರನು 3 ಲೋಕದ ಜನರಿಗೆ ಆನಂದವನ್ನ ಮಾಡಲಿ. ಶ್ರೀಮತ್ ಗೊತ್ತಿದೆ. ನಾಗೇಂದ್ರ ಭೋಗ, ನಾಗೇಂದ್ರ ನಾಗರಾಜ, ಅವನ ಭೋಗ, ಭೋಗ ಅಂದರೆ ಹೆಡೆ, ಭೋಗಿ ಅಂತ ಕರೀತಾರೆ. ಹಾಗೆ ಭೋಗಿ ಹಬ್ಬ. ಶ್ರೀಮನ್ ನಾಗೇಂದ್ರ ಭೋಗ ಸ್ಫುರತ್, ಕಾಂತಿಯುಕ್ತವಾಗಿರುವ ಅರುಣಮಣಿ, ಕೆಂಬಣ್ಣದ ಮಣಿ, ನಾಗಮಣಿ ಅಂತ ನೋಡಿ. ನಾಗರ ಹಾವಿನ ಎಡೆ ಮೇಲೆ ಮಣಿ ಬರುತ್ತೆ, ರತ್ನ ಬರುತ್ತೆ, ಈ ರೀತಿಯ ಕಲ್ಪನೆ. ನಾಗಮಣಿ ಅದು ಸಿಕ್ಬಿಟ್ಟಿದೆ ಅವನಿಗೆ, ಅದನ್ನ ಹೊಡೆದಿದ್ದಾರೆ. ಅಹಮೆಂಬಿ ನಿಧಿ ನಾಗರ ನೊಯ್ದಿಗೆ ಮುದ ವಿದ್ಯುತ್ ಸ್ಪರ್ಶವ ಮನ ಪಡೆಯೇ ಅಂತ ಪೂತಿನ ಹೇಳ್ತಾರೆ ಚಿಕುಹು ಅನ್ನೋ ಪದ್ಯದಲ್ಲಿ. ಈ ಅಹಮ್ಮನ್ನ ನಾವು ಕಾಯ್ಕೊಂಡಿರ್ತೀವಿ. ನಿಧಿನ ಹೇಗೆ ನಾಗರ ಹಾವು ಕಾಯುತ್ತೋ, ನಾವು ಅಹಂಕಾರ ಬಿಡೋಲ್ಲ. ಇದನ್ನ ಅಹಂಕಾರ ಇರೋ ಹಾಗೆ ಕಾಪಾಡ್ಕೊಂಡಿರ್ತೀವಿ. ಆದರೆ ಈ ಚಿಕುಹು ಆ ಅಹಂಕಾರವನ್ನೇ ಕಿತ್ಕೊಂಡು ಹೋಗ್ಬಿಡ್ತು. ಆವಾಗ ವಿದ್ಯುತ್ ಸ್ಪರ್ಶ ನನ್ನ ಮನಸ್ಸಿಗೆ ಆಯಿತು ಅಂತ ಚಿಕುಹು ಅನ್ನೋ ಪದ್ಯದಲ್ಲಿ ಪೂತಿನ ಬರೀತಾರೆ. ನಾಗರ ಹಾವು ಅಂದರೆ ಅದು ಕಾಯುತ್ತೆ ಅಂತ, ನಿಧಿನ ಕಾಯುತ್ತೆ ಅನ್ನೋದಿದೆ ಒಂದು ಕಲ್ಪನೆ. 100 ವರ್ಷ ಆಗೋಗ್ಬಿಟ್ರೆ ಅದರ ಹೆಡೆಯಲ್ಲಿ ಮಣಿ ಬರುತ್ತೆ. ಆಮೇಲೆ ಈ 5 ಹೆಡೆ ಹಾವು, 3 ಹೆಡೆ ಹಾವು, 7 ಹೆಡೆ ಹಾವು, ಈ ಆಭರಣಗಳಲ್ಲಿದೆ. 3 ನಾಗರ ಹೆಡೆ. ನಮ್ಮ ಮನೇಲಿ ಒಂದು ಹಳೇದಿತ್ತು, ನನ್ನ ಹೆಂಡತಿಗೆ ಬಂದಿತ್ತು. ಅವಳು ಏನೇನೋ ಮಾಡಿದ್ಲು ಅದನ್ನು ಕೆಡಿಸ್ಬೇಕು ಅಂತ. ಅದನ್ನ ಕೆಡ್ಸೋಕೆ ಬಿಟ್ಟಿಲ್ಲ, ಹಾಗೆ ಇಟ್ಟಿದ್ದೀವಿ ನಾವು.
ಅದನ್ನು ದಯವಿಟ್ಟು ಕೆಡಿಸ್ಬೇಡ. ಆ ಥರ ಇವಾಗ ಬರೋಲ್ಲ. ಅದು ತಂದು ತೋರಿಸ್ತೀನಿ, ಸುಮ್ಮನೆ ನೋಡಿರ್ತೀರಿ ನೀವು. 5 ಹೆಡೆ ಇರುವ ಹಾವಿನ ಒಂದು ಇದು ಜಡೆ ಬಿಲ್ಲೆ, ನಾಗರ ಜಡೆ, ಪಂಚಜಡೆ ಅಂತ ಬಂತು. ಪಂಚಜಡೆ ಪಂಪ ಬರಿತಾನೆ ನೋಡಿ, ಪಂಚಜಡೆ ಅಂತ. ಧರ್ಮರಾಯನ ಬಾಲ್ಯದಲ್ಲಿ ಅವನು ಅಂಬಗಾಲು ಇಟ್ಕೊಂಡಾಗ ಅರಳಿ ಎಲೆ, ಮಾವಿನಕಾಯಿ, ಪಂಚಜಡೆ ಈ ಎಲ್ಲ ಆಭರಣಗಳನ್ನು ಹಾಕಿದ್ರಂತೆ. ಎಂಥವನು ಹೆಂಗಾಗೋಗ್ಬಿಟ್ಟ ನೋಡಿ ಪಾಪ. ಎಲ್ಲ ಹೋಯ್ತಲ್ಲ, ಕಳ್ಕೊಂಡಲ್ಲ. ಪಂಚಜಡೆ ಯಾರೋ ಒಬ್ಬ ಹುಡುಗ ಕೇಳಿದ, ಅದೇನಾಯ್ತು ಸರ್ ಅದು ಆ ಪಂಚಜಡೆ, ಅದೇನು ದುರ್ಯೋಧನ ತಗೊಂಡ? ಕುತೂಹಲದ ಪ್ರಶ್ನೆ. ಪಂಚಜಡೆ ಅದಕ್ಕೆ ಅಫ್ಕೋರ್ಸ್ ನಾನೊಂದು ಲೇಖನ ಬರೆದೆ, ಪಿ ವಿ ನಾರಾಯಣನು, ಬೇರೆ ಬೇರೆಯವರು ಒಂದಷ್ಟು ಬಂತು ಲೋಚನ ಒಳಗೆ, ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ. ಈಗ ಆ ಥರ ಚರ್ಚೆಗಳು ಬರೋದೇ ಇಲ್ಲ. ಹಳೆಗನ್ನಡದಲ್ಲಿ ಯಾವುದೋ ಪದ, ಅದರ ವ್ಯುತ್ಪತ್ತಿ ಇತ್ಯಾದಿಗಳು. ಅರುಣಮಣಿ, ಒಂದು ಕೆಂಬಣ್ಣದ ಮಣಿ, ದ್ಯೋತಿ ಅಂದರೆ ಕಾಂತಿ, ಕಿರಣ ಅಂತಲೂ ಆಗುತ್ತೆ. ಅರುಣಮಣಿ ದ್ಯೋತಿ ಸಂಧ್ಯಾನಿಬದ್ಧ ಪ್ರೇಮಂ, ಸಂಧ್ಯಾಕಾಲಕ್ಕೆ ಕಮಿಟ್ ಆದಂತಹ ಒಂದು ಬದ್ಧವಾದಂತಹ ಒಂದು ಪ್ರೇಮವನ್ನು ಉಳ್ಳವನು ಯಾರು? ಆ ಚಂದ್ರ. ಈ ಗುಣಗಳು ಅವನಲ್ಲಿ ಇದೆ. ಚಂದ್ರನನ್ನು ನೋಡಿದ್ರೆ ಈ ಗುಣಗಳು ಅವನಲ್ಲಿ ಇವೆ. ಅರಮನೆ ಪಂಡಿತರನ್ನ ಒಪ್ಪಿಸ್ಬೇಕು, ಚಮತ್ಕಾರಗಳು ಬೇಕು. ಅದನ್ನೆಲ್ಲ ಈ ಆರಂಭದಲ್ಲಿ ಮಾಡಿಬಿಡೋರು. ಪಂಪಂದು ಆ ಥರ ಪದ್ಯಗಳಿವೆ, ಪಂಡಿತರಿಗೆ ಬರೆದಿರೋ ಪದ್ಯಗಳು ಗೊತ್ತಾಗುತ್ತೆ. ಅಲ್ಲೇ ನೋಡಿ, ಅವರು ಸುಮ್ಮನೆ ಪಂಪ ಕವಿ. ಆಮೇಲೆ ನಿಜವಾದ ಪದ್ಯಗಳು ಇರೋದು ಅವ್ರಿಗೆ ಅರ್ಥ ಆಗದೇ ಇರೋ ಸಾಧ್ಯತೆಗಳು ಇರ್ಬೋದು. ಕೆಲವರು ಪಾಂಡಿತ್ಯ ಮತ್ತು ಸೃಜನಶೀಲತೆ ಎರಡನ್ನೂ ಸಂತೋಷವಾಗಿ ರಸಾನುಭವಕ್ಕೆ ಒಳಗು ತೆರೆದುಕೊಳ್ಳುವ ಪಂಡಿತರು ಇದ್ದಿರಬಹುದು. ಪ್ರೋದ್ಯತ್ ತರಂಗ ಅಂದರೆ ಒಂದು ಸಕಾರಾತ್ಮಕವಾದ ಅಲೆಗಳ ಉತ್ಸರ, ಅದರಿಂದ ಉಂಟಾಗುವ ಅಂದರೆ ಮೇಲೆ, ಉತ್ತರ, ಉತ್ಕಲ, ಉತ್ತಿಷ್ಟ. ಅಂದರೆ ಮೇಲೆ ಅಂತ ಅರ್ಥ ಬರುತ್ತೆ ಆ ಒಂದು ಪೂರ್ವ ಪ್ರತ್ಯಯಕ್ಕೆ. ಸರ ಈಸ್ ಸ್ವರ. ಪ್ರೋದ್ಯ ತರಂಗೋಚ್ಚರದ. ಆಮೇಲೆ ಇನ್ನೊಂದೇನು ಅಂದರೆ, ಎಂಥ ವಿದ್ವತ್ ಕವಿ ಆದರೂ ಕನ್ನಡದವರು ಹೇಗೆ ಅಂದರೆ ಸಂಸ್ಕೃತ ಕನ್ನಡನ ಮಿಕ್ಸ್ ಮಾಡ್ತಾರೆ. ಹೇಗೆ ಮಾಡಬಾರ್ದೋ ಹಾಗೂ ಮಾಡಿಬಿಡ್ತಾರೆ. ಕೇರೆ ಇಲ್ಲ. ಕನ್ನಡ ಬೇಕು. ಕನ್ನಡ ಬೇಕಾದರೆ ಒಂದು ಸಂಸ್ಕೃತದ ಒಂದು ವಾಕ್ಯಮಾಲೆಗೆ ಒಂದು ಪ್ರತ್ಯಯ ಸೇರಿಸ್ಬಿಟ್ಟು ಕನ್ನಡ ಮಾಡಾಕ್ಬಿಡ್ತಾರೆ. ಈಗ ಉದಾಹರಣೆ ನೋಡಿ, ಅದು ಸಂಸ್ಕೃತ. ಅನ್ನೋದು ಸಂಸ್ಕೃತ, ಕನ್ನಡ ಅಲ್ಲ. ಕನ್ನಡದಲ್ಲಿ ಇಟ್ಕೊಂಡಿದ್ದೀವಿ. ದ್ರೌಪದಿಯ ಜಡೆಗೆ ಕೈ ಹಾಕಿದಾಗ ಕುಮಾರವ್ಯಾಸ ಬರೆಯೋ ಪದ್ಯ ನೋಡಿ. ಸಪೋಸ್ ಟು ಬಿ ದೇಸಿ ಕವಿ ಅವನು, ಕನ್ನಡ ಹೆಚ್ಚು ಬಳಸಿದವನು ಅಂತ. ಮಹಿಷಕೃತ ವರದೊಳುದ್ದಾಮ ಮುನಿಜನ ರಚಿತ ಮಂತ್ರಸ್ತೋಮ ಪೂತ ಪುಣ್ಯ ಜಲಾಭಿಷೇಚನದ ಶ್ರೀಮುಡಿ. ಅಲ್ಲಿವರೆಗೂ ಸಂಸ್ಕೃತ. ಪ್ರತ್ಯಯ ಕನ್ನಡ ಹಾಕ್ತಾರೆ ನೋಡಿ, ಕನ್ನಡ ಕವಿ ಆಗೋಗ್ಬಿಟ್ಟ. ಮಹಿಷಕೃತ ವರದೊಳುದ್ದಾಮ ಮುನಿಜನ ರಚಿತ ಮಂತ್ರಸ್ತೋಮ ಪೂತ ಪುಣ್ಯ ಜಲಾಭಿಷೇಚನದ ಶ್ರೀಮುಡಿಗೆ ಕೈ ಇಕ್ಕಿದನು. ಫಸ್ಟ್ ಕ್ಲಾಸ್ ಕನ್ನಡ. ಇಕ್ಕದ ನೋಡೋ ಅಂತ ನೋಡಿ, ಎಂಥ ಕನ್ನಡ. ಮೋಸ್ಟ್ ಪವರ್ಫುಲ್. ಇವತ್ತಿಗೂ ಉಳ್ಕೊಂಡು
ಬಂದಿದೆ. ಇಕ್ಕು ಅಂದರೆ ಇಕ್ಕು ಅಂದರೆ ಅನ್ನ ಇಡು ಅಂತ, ಅನ್ನ ಬಡಿಸಿ ಇಕ್ಕು. ಇಕ್ಕು ಅಂದರೆ ಹೊಡಿ ಅಂತಲ್ವ ಅದು. ಇಕ್ಕದ ನೋಡು ಅಲ್ವಾ, ಒಳ್ಳೆ ಕ್ರಿಯಾಪದ ಕನ್ನಡದಲ್ಲಿ ಅದು. ಸೊ ಇಲ್ಲಿ ನೋಡಿ, ಆ ಉಚ್ಚರ ಮಾಡ್ದ. ಉಚ್ಚರದ ಅಮರ ನದಿ ದೇವನದಿ, ಅದರ ಶ್ರೀಕರ ಉದಾರ ತಾರಾರಾಮಂ. ತಾರಾರಾಮ ತೋಟ, ಆರಾಮ ಅಂದರೆ ತೋಟ. ಹೇಮಪ್ರಭಾ ಪ್ರಸ್ಫುರಿತ, ಚಿನ್ನದ ಪ್ರಭೆಯಿಂದ ಹುಟ್ಟಿದ, ಹೇಮಪ್ರಭಾ ಪ್ರಸ್ಫುರಿತ ಗಿರೀಶ ಚಂಚತ್ ಜಟಾ ಜಾಲ ಜೂಟ ವ್ಯೋಮ ಪ್ಲೋದ್ಭಾಸಿ ಚಂದ್ರಂ. ಅವನು ಎಂಥವನು? ಆ ಗಿರೀಶ ಇದಾನಲ್ಲ, ಗಿರೀಶ ಇಲ್ಲ ನೋಡಿ, ಗಿರೀಶ ನಾರಣನ ಅಂತ ಬರುತ್ತೆ ನೋಡಿ. ಕುಮಾರವ್ಯಾಸನಲ್ಲೂ ಮಾಡ್ತಾನೋ. ನಾನು ಬರೆಯೋದು ಹೀಗಷ್ಟೇ. ದೀರ್ಘ ಇರಬೇಕು ಅಂದರೆ ನೀನು ಗ್ರಾಮೇರಿಯನ್ನು ಇಟ್ಕೋ, ನಾನು ಬರೆಯೋಲ್ಲ. ನಾನು ಬರೆಯೋದು ಹೀಗೆ: ಚಂಚ ಜಟಾ ಜಾಲ ಜೂಟ ವ್ಯೋಮ. ಇಡೀ ವ್ಯೋಮವೇ ವ್ಯೋಮಕೇಶ ಅಂತಾರೆ ನೋಡಿ ಈಶ್ವರನಿಗೆ. ಆಕಾಶವನ್ನೇ ಕೇಶವಾಗಿ ಉಳ್ಳವನು. ಆ ಜಟಾ ಜಾಲದ ಆ ಕೂಡುವಿಕೆ ಇಡೀ ವ್ಯೋಮದಲ್ಲಿ ಪ್ರೋದ್ಭಾಸಿ ಚಂದ್ರಂ. ಉದ್ಭಾಸಿ ಅಂದರೆ ಕಾಂತಿಯುಕ್ತವಾಗಿ ಇರುವ ಆ ಚಂದ್ರನು ತ್ರಿಭುವನ ಜನಕ್ಕೆ ಆನಂದಮಂ ಮಾಡುವೆ ಎಂದು. ಅವನು ಯಾವಾಗಲೂ ಮೂರೂ ಲೋಕದ ಜನಕ್ಕೆ ಆನಂದವನ್ನು ಉಂಟು ಮಾಡಲಿ. ಇವನ ಕಾವ್ಯದಲ್ಲಂತೂ ಆ ಬೆಳದಿಂಗಳು ಅವೆಲ್ಲ ಬರ್ತಾನೆ ಇರುತ್ತೆ. ಸದ್ಯಕ್ಕಲ್ಲಿಗೆ ನಿಲ್ಲಿಸ್ಕೊಂಡಿರೋಣ, ನಾಳೆ ಕಂಟಿನ್ಯೂ.